ಶ್ರೀ ಗುರುಭ್ಯೋ ನಮಃ. ಶ್ರೀಪಾದರಾಜಮಠದ ಪರಮ ಪೂಜ್ಯ ಶ್ರೀ ಸುಜಯನಿಧಿ ತೀರ್ಥರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್, ದಾಸವಾಣಿ ಕರ್ನಾಟಕ ಹಾಗೂ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ನಮ್ಮ ಟ್ರಸ್ಟ್ನ ಮೊದಲ ಅಂದರೆ ತಿಂಗಳ 2ನೇ ಶನಿವಾರಕ್ಕೆ ಆರಂಭವಾಗುವಂತಹ ಮೊದಲ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ಅತ್ಯಂತ ಆತ್ಮೀಯ ಪೂರ್ವಕವಾದ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಕಳೆದ ತಿಂಗಳು ನಮ್ಮ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ ಶ್ರೀ ಸುವಿದ್ಯೇಂದ್ರ ತೀರ್ಥರ ಅಮೃತ ಹಸ್ತದಿಂದ ನಮ್ಮ ಮೈತ್ರೇಯಿ ಲಾಂಛನ ಲೋಕಾರ್ಪಣೆಯಾಗಿದ್ದು, ಈ ಮಹಿಳಾ ಹರಿದಾಸರ ಸಾಹಿತ್ಯಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನ ಕೊಡಲಾಗಿತ್ತು. ಇವತ್ತಿನ ದಿನ ನಂಜನಗೂಡು ತಿರುಮಲಾಂಬ ಇವರ ಜೀವನ ಹಾಗೂ ಚರಿತ್ರೆಯ ಕುರಿತಾಗಿ ಡಾಕ್ಟರ್ ವೃಂದಾ ಸಂಗಮ್ ಅವರು ಉಪನ್ಯಾಸವನ್ನ ನೀಡಲಿದ್ದಾರೆ. ಅವರ ಕೃತಿಗಳ ಗಾಯನವನ್ನ ಮಾನಸ ಜಯರಾಜ್ ಕುಲಕರ್ಣಿ ಅವರು ಮಾಡ್ತಾ, ಆ ಕೃತಿಗಳ ಅರ್ಥ ಚಿಂತನೆಯನ್ನ ಡಾಕ್ಟರ್ ಸುಧಾ ನರಸಿಂಹರಾವ್ ದೇಶಪಾಂಡೆ ಅವರು ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರುವಂತಹ ಶ್ರೀಪಾದರಾಜ ಮಠದ ಜೀವಾಳವಾಗಿರುವ ಹಾಗೆ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಹಿರಿಯ ಚೇತನ ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೂ ಅಂತಾರಾಷ್ಟ್ರೀಯ ಹರಿದಾಸ ವಿದ್ವಾಂಸರಾಗಿರುವಂತಹ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದ ವಿದ್ಯುಕ್ತವಾದ ಚಾಲನೆಯನ್ನ ಪ್ರಾರ್ಥನಾ ಗೀತೆಯೊಂದಿಗೆ ಮಾಡೋಣ ಅಂತ ಹೇಳ್ತಾ, ಪ್ರಾರ್ಥನಾ ಗೀತೆಯನ್ನ ಹೇಳಲಿಕ್ಕೆ ಮಾನಸ ಜಯರಾಜ್ ಕುಲಕರ್ಣಿ ಅವರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ ವರಪಾಶಾಂಕುಶಧರ ಪರಮದಯಾಳು, ವರಪಾಶಾಂಕುಶಧರ ಪರಮದಯಾಳು, ಕರುಣಾಪೂರಿತ ಕರುಣಾಪೂರಿತ ಗೌರಿವರ ಕುಮಾರನೇ, ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ ಸುಂದರವದನಾರವಿಂದನಯನ ಘನ, ಸುಂದರವದನಾರವಿಂದನಯನ ಘನ, ಸುಂದರಿ ಕಂದನೆ ಬಂದು ರಕ್ಷಿಸೋ, ಸುಂದರಿ ಕಂದನೆ ಬಂದು ರಕ್ಷಿಸೋ, ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ ಗೋಪಾಲ ವಿಠಲನ ಪಾರಭಜಕನೆ, ಗೋಪಾಲ ವಿಠಲನ ಅಪಾರ ಭಜಕನೆ, ಶಾಪಾನುಗ್ರಹ ಶಕ್ತ ಶಾಪಾನುಗ್ರಹ ಶಕ್ತಾನೇಕ ಮಹಿಮಾ, ಗಜವದನ ಪಾವನ ವಿಘ್ನನಾಶನ, ಗಜವದನ ಪಾವನ, ಗಜವದನ ಪಾವನ, ಗಜವದನ ಪಾವನ. ಹರೇ ಶ್ರೀ. ಸುಮಧುರವಾಗಿ ಗಾಯನವನ್ನು ಮಾಡಿದಂತಹ ಮಾನಸ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಉಪನ್ಯಾಸವನ್ನು ಮಾಡಲಿಕ್ಕೆ ಡಾಕ್ಟರ್ ವೃಂದಾ ಸಂಗಮ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸುಜಯನಿಧಿ ತೀರ್ಥರಲ್ಲಿ ನಮಸ್ಕರಿಸಿ ಬೇಡಿಕೊಳ್ತಾ, ಇಂದಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಾಚಾರ್ಯ ಅವರಿಗೆ ನಮಸ್ಕರಿಸಿ, ಅತಿಥಿಗಳಾಗಿ ಆಗಮಿಸಿದ ಗುರುಗಳಾದ ಅರಳುಮಲ್ಲಿಗೆ ಪಾರ್ಥಸಾರಥಿಯವರಿಗೆ ವಂದಿಸಿ, ನೆರೆದಂತಹ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ, ಮೈತ್ರೇಯಿ ಮಹಿಳಾ ಹರಿದಾಸ ಟ್ರಸ್ಟ್ನ ಮೊದಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರಾರಂಭ ಮಾಡೋದಕ್ಕೆ ಅನುಮತಿಯನ್ನು ಕೋರ್ತೀನಿ.
ಕನ್ನಡ ನಾಡಿನ ಪ್ರಥಮ ಈ ಶತಮಾನದ ಮಹಿಳಾ ಲೇಖಕಿ ಅಂತ ಹೆಸರಾಗಿರುವಂತಹ ಶ್ರೀಮತಿ ನಂಜನಗೂಡು ತಿರುಮಲಾಂಬ ಅವರ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾಲಿಕೆಯಲ್ಲಿ ಮೊದಲನೇದಾಗಿ ನಂಜನಗೂಡು ತಿರುಮಲಾಂಬ ಅವರ ಬಗ್ಗೆಯೇ ಯಾಕೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅನ್ನೋದನ್ನು ನಿರ್ಧರಿಸಿದ್ವಿ ಅನ್ನೋ ಮಾಲಿಕೆಯ ಮೂಲ ಕೃತಿಯನ್ನು ನಾನು ಈಗ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಒಮ್ಮೆ ಶೇಷಶಾಹಿಯಾದ ವಿಷ್ಣು ಮಲಗಿದಾಗ ಲಕ್ಷ್ಮೀದೇವಿ ಆತನ ಪಾದವನ್ನು ಒತ್ತುತ್ತಾ ಒಂದು ಸತಿ ಕೇಳಿದ್ಲಂತೆ, ಮಹಾವಿಷ್ಣು, ನೀನು ಬೆಳಕಿನ ಮೂಲ, ನೀನು ರತ್ನ, ಅನರ್ಘ್ಯ ರತ್ನ. ಆದರೆ ಈ ಸಮುದ್ರದಲ್ಲಿ ಇನ್ನಿನ್ನಂತಹ ಅನೇಕ ಬೆಳಕನ್ನು ನಾನು ಇಲ್ಲಿ ಕಾಣ್ತಾ ಇದ್ದೀನಲ್ಲ, ಇಷ್ಟೆಲ್ಲ ರತ್ನಗಳು ಈ ಸಮುದ್ರದಲ್ಲಿ ಹೆಂಗೆ ಬಂದು ಸೇರಿದ್ವು ಅಂತ ಕೇಳಿದ್ಲಂತೆ. ಆವಾಗ ಮಹಾವಿಷ್ಣು ಹೇಳ್ತಾನೆ ಲಕ್ಷ್ಮೀದೇವಿಗೆ, ಜೀವಿಗಳಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿ ಮಹಾಸಾಧಕರಾಗಿ ನನ್ನನ್ನು ಹುಡುಕ್ತಾ ನನ್ನನ್ನೇ ಸೇರ್ತೀನಿ ಅಂತ ಬಂದು ಸೇರಿದವರು ಈ ಸಮುದ್ರದಲ್ಲಿ ಅನೇಕ ರತ್ನಗಳಾಗಿ ಹೊಳಿಲಿಕ್ಕತ್ತಾರ, ಅವರೇ ಈ ಮಹಾ ಹರಿದಾಸರು ಅಂತ ಹೇಳಿದ್ರಂತ. ಅಂತಹ ಹರಿದಾಸ ಪರಂಪರೆಯಲ್ಲಿ ಅನೇಕ ಮಹಿಳಾ ಹರಿದಾಸರಾಗಿದ್ದಾರೆ. ಅವರ ಕೊಡುಗೆ ಅತ್ಯಂತ ಶ್ರೇಷ್ಠವಾದದ್ದು. ಅಂಥವರಲ್ಲಿ ಒಬ್ಬರಾದಂತಹ ಈ ಶತಮಾನದ ಮೊದಲ ಲೇಖಕಿ ಅಂತ ಹೆಸರಾದಂತಹ ನಂಜನಗೂಡು ತಿರುಮಲಾಂಬ ಅವರ ಜೀವನದ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣಂತೆ. ಹೆಚ್ಚಿನ ಮಹಿಳಾ ಹರಿದಾಸರು ತಮ್ಮ ದುಃಖವನ್ನು ಮರೆಯೋದಕ್ಕೆ ಅಂತ ದಾಸತ್ವವನ್ನು ಸ್ವೀಕರಿಸಿದರು ಅಂತ ಒಂದು ಮಾತಿದೆ. ನಿಜ. ಯಾಕೆಂದರೆ ಕುಂತಿ ಹೇಳ್ತಾಳೆ ಕೃಷ್ಣನಿಗೆ, ನೀನು ನನಗೆ ಹೆಚ್ಚು ಹೆಚ್ಚು ಕಷ್ಟವನ್ನು ಕೊಡು, ಅಂದರೆ ನಾನು ನಿನ್ನ ಹೆಚ್ಚಿನ ಸ್ಮರಣೆಯನ್ನು ಮಾಡ್ತೀನಿ, ಪದೇ ಪದೇ ನೀನು ನನಗೆ ದರ್ಶನವನ್ನು ಕೊಡ್ತೀಯಾ ಅಂತ. ಅದೇ ರೀತಿಯಾಗಿ ಪರಮಾತ್ಮನಿಗೆ ಅತ್ಯಂತ ಆಪ್ತರಾದವರು, ಶ್ರೇಷ್ಠರಾಗಿ ಅಂತ ಪರಮಾತ್ಮನು ನಿರ್ಧಾರ ಮಾಡಿದವರು ಮಹಿಳಾ ಹರಿದಾಸರು. ಅವರಿಗೆ ಹೆಚ್ಚಿನ ಕಷ್ಟಗಳನ್ನು ಕೊಡ್ತಾನೆ. ಸಾಮಾನ್ಯ ಮಾನವರಿಗೆ ಹೆಚ್ಚಿನ ಕಷ್ಟ ಕೊಟ್ಟರೆ ಅದರಲ್ಲಿ ವಿಶೇಷತೆ ಏನೂ ಇರೋದಿಲ್ಲ. ವಿಶೇಷವಾದ ಸಾಧನೆಯನ್ನು ಮಾಡಬಲ್ಲವರಿಗೆ ಕಷ್ಟಗಳು ಹೆಚ್ಚು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಇಂದಿನ ನಾಯಕಿಯಾದಂತಹ ನಂಜನಗೂಡು ತಿರುಮಲಾಂಬ ಅವರು ಕೂಡ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸೋದಕ್ಕೆ ಮೊದಲೇ ವಿಧವೆಯಾಗಿ ತಂದೆಯ ಮನೆಯನ್ನು ಸೇರಿದವರು. ತಮ್ಮ ಜೀವಮಾನದುದ್ದಕ್ಕೂ ವಿಧವಾ ಪಟ್ಟದೊಂದಿಗೆ 14ನೇ ವಯಸ್ಸಿನಿಂದ 95ನೇ ವಯಸ್ಸಿನವರೆಗೆ ಸುಮಾರು 81 ವರ್ಷಗಳ ಕಾಲ ಹರಿಸೇವೆಯಲ್ಲಿಯೇ ತಮ್ಮ ಜೀವನವನ್ನು ಸಾಗಿಸಿದವರು. 1987ರಲ್ಲಿ ಶ್ರೀ ವೈಷ್ಣವ ಮನೆತನದ ವೆಂಕಟಕೃಷ್ಣ ಅಯ್ಯಂಗಾರ್ ಮತ್ತು ಅಲಮೇಲಮ್ಮ ಅನ್ನುವಂತಹ ದಂಪತಿಯ ಪುತ್ರಿಯಾಗಿ ಜನಿಸಿದವರು. 10ನೇ ವರ್ಷಕ್ಕೆ ವಿವಾಹವಾಗಿ ಪತಿಗೃಹವನ್ನು ಸೇರಿದರು. 14ನೇ ವಯಸ್ಸಿಗೆ ವಿಧವೆಯಾಗಿ ಮತ್ತೆ ತಂದೆ ಮನೆಯನ್ನು ಸೇರಿದವರು. ಅನೇಕ ದುಃಖಗಳ, ಅನೇಕ ತೊಂದರೆಗಳ ಸರಮಾಲೆ ಬಂದರೂ ಕೂಡ ಅವರ ತಂದೆ ಅವರಿಗೆ ಗ್ರಂಥಾವಲೋಕನದ ವಿಶೇಷ ಒಂದು ರುಚಿಯನ್ನು ತಲುಪಿಸಿದರು. ಅದರಿಂದಾಗಿ ಹೆಚ್ಚು ಹೆಚ್ಚು ಅವರು ಗ್ರಂಥಗಳನ್ನು ಅವಲೋಕನ ಮಾಡುವುದರ ಜೊತೆಗೆ ತಾವು ಕೂಡ ಪತ್ರಿಕಾ ಸಂಪಾದಕಿಯಾಗಿ, ಪ್ರಕಾಶಕಿಯಾಗಿ, ಲೇಖಕಿಯಾಗಿ ಹೊರಹೊಮ್ಮಿದರು. ಅವರು ಸುಮಾರು 10 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ 6 ಪುಸ್ತಕಗಳು ಅಂದರೆ 2 ನಾಟಕಗಳು ಮತ್ತು 4 ಕಾದಂಬರಿಗಳು ಸಾಮಾಜಿಕ ಪುಸ್ತಕಗಳಾಗಿದ್ದು, 1 ಪ್ರಬಂಧ ಸಂಕಲನ ಮತ್ತು 3 ಕಾವ್ಯ ಸಂಕಲನಗಳಿವೆ. ಅವರು ಅನೇಕ ಅಂಕಿತಗಳಿಂದ ತಮ್ಮ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಶೇಷಗಿರೀಶ, ಶೇಷಶೈಲಾವಾಸ, ಶೇಷಗಿರಿವರ, ಶೇಷಾದ್ರಿನಾಥ, ಶೇಷಶೈಲಧಾಮ, ಶೇಷಾಚಲ ನಿಲಯ, ಶೇಷಶಯನ, ಹೀಗೆ ಅನೇಕ ಅಂಕಿತಗಳಿಂದ ತಮ್ಮ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಇಲ್ಲಿ ಇವರ ಜೀವನ ಚರಿತ್ರೆಯಲ್ಲಿ ನಾವು ನೋಡಿದಾಗ ಇವರಿಗೆ ಅಂಕಿತ ಕೊಟ್ಟವರು ಯಾರು ಅಂದರೆ ಪರಮಾತ್ಮನೇ ಇವರಿಗೆ ಸ್ವತಃ ತಮ್ಮ ಸ್ವಪ್ನಾಂಕಿತದಲ್ಲೋ ಅಥವಾ ತಮ್ಮ ಸ್ವಪ್ರೇರಣೆಯಲ್ಲೋ ಅಂಕಿತ ಕೊಟ್ಟಿರಬೇಕು ಅನಿಸುತ್ತೆ. ಯಾಕೆಂದರೆ ಅವರ ಒಂದು ಕವನದಲ್ಲಿ ಕನಸಿನಲ್ಲಿ ಕಂಡೆನು ಹರಿಯ ಇಂದು ವನಜ ದಳಾಂಬಕ ದೊರೆಯ ಅನ್ನುವಂತಹ ಒಂದು ಕೃತಿಯಲ್ಲಿ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಅವರ 3 ಕಾವ್ಯಗಳಲ್ಲಿ 2 ಭಕ್ತಿ ಕೃತಿಗಳಾಗಿವೆ, ಭದ್ರ ಗೀತಾಂಜಲಿ ಮತ್ತು ಭಕ್ತಿ ಗೀತಾವಳಿ.
ಈ ಎರಡೂ ಕೃತಿಗಳ ವಿಶೇಷತೆ ಏನು ಅಂತ ನೋಡಿದಾಗ ನಾವು ಭದ್ರಗೀತಾವಳಿ ಅನ್ನುವಂತಹ ಪುಸ್ತಕದಲ್ಲಿ ಲಕ್ಷ್ಮೀನಾರಾಯಣರು ವರನಾಗಿ ಮತ್ತು ವಧುವಾಗಿ ಮದುವೆಯಲ್ಲಿ ಯಾವ ಯಾವ ಹಾಡುಗಳನ್ನ ಹಾಡ್ತಾರೆ ಆ ಹಾಡುಗಳನ್ನೆಲ್ಲಾನು ಲಕ್ಷ್ಮೀನಾರಾಯಣರ ಸ್ವರೂಪವಾಗಿ ಮದುವೆಯ ಎಲ್ಲ ಹಾಡುಗಳನ್ನ ಅವರು ಭದ್ರಗೀತಾವಳಿ ಅನ್ನುವಂತಹ ಕೃತಿಯಲ್ಲಿ ತಂದಿದ್ದಾರೆ. ಅಂದರೆ ಕೂಸೊಪ್ಸೋ ಹಾಡು, ಬಾಗಿಲು ತಟ್ಟೋ ಹಾಡು, ಆಮೇಲೆ ಉರುಟಣೆ ಹಾಡು, ಒಗಟುಗಳ ಹಾಡು, ಹೀಗೆ ಸುಮಾರು ಹಾಡುಗಳಿವೆ. ಇನ್ನು ಭಕ್ತಿ ಗೀತಾವಳಿಯಲ್ಲಿ ತಮ್ಮನ್ನ ತಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡ ಕೃತಿಗಳಿವೆ. ಇದರಲ್ಲಿ ದಶಾವತಾರದ ಹಾಡುಗಳು, ನಿಂದಾಸ್ತುತಿಗಳು ಹೆಚ್ಚಾಗಿ ಕಂಡು ಬರ್ತವೆ. ಒಂದು ಹಾಡಿನ ನಾವು ವಿಶೇಷತೆಯನ್ನ ನೋಡ್ಬೇಕು ಅಂದ್ರೆ ಅವರು ಕೈತ ಅನ್ನುವಂಥ ಹಾಡು, ಅಂದ್ರೆ ಕೈಯ ತೋರೋ ಕೃಷ್ಣ ಕೈಯ ತೋರೋ ಅನ್ನುವಂತಹ ಹಾಡಿನಲ್ಲಿ ಎಂತಹ ಕೈಯನ್ನ ತೋರ್ಬೇಕು, ಮೋಹಿನಿಯ ರೂಪವನ್ನ ಧರಿಸಿ ಭಸ್ಮಾಸುರನ ತಲೆಯ ಮೇಲೆ ಕೈ ಇಟ್ಟುಕೊಳ್ಳುವಂತೆ ಮಾಡಿದಂತಹ ನಿನ್ನ ಕೈಯನ್ನ ತೋರು, ಪ್ರಹ್ಲಾದ ಧ್ರುವನಂತಹ ಬಾಲಕರಿಗೆ ಕರುಣೆ ತೋರಿ ಸಮಾಧಾನ ಮಾಡಿದಂತಹ ನಿನ್ನ ಕೈಯನ್ನ ತೋರು, ಹಿರಣ್ಯ ಕಶುಪುವಿನ ಕರಳ ಬಗೆದಂತಹ ಆ ಕೈಯನ್ನ ತೋರು, ಲೋಕವನ್ನ ಪಾಲಿಸುವ ನಿನ್ನ ಕೈಯನ್ನ ತೋರು, ಗಜರಾಜನಿಗೆ ಹಿಡಿದಂತಹ ನಕ್ರನನ್ನ ಕೊಲ್ಲಲಿಕ್ಕೆ ಚಕ್ರ ಬಿಟ್ಟಂತಹ ನಿನ್ನ ಕೈಯನ್ನ ತೋರು, ಇವತ್ತಿಗೂ ಶೇಷಗಿರಿ ವಾಸನಾಗಿ ಲೋಕವನ್ನ ಪಾಲಿಸುವಂತಹ ನಿನ್ನ ಕೈಯನ್ನ ತೋರು ಅಂತ ಈ ಕೃತಿಯಲ್ಲಿ ಅವರು ಪರಮಾತ್ಮನ ಕೈಯ ಬಗ್ಗೆ ಎಷ್ಟು ಅವತಾರಗಳಿದೆಯೋ, ಎಷ್ಟು ಕಥೆಗಳಿದೆಯೋ, ಪುರಾಣ, ಮಹಾಭಾರತ, ರಾಮಾಯಣ ಎಲ್ಲ ಕಥೆಗಳನ್ನ ಮೂಲವಾಗಿಟ್ಟುಕೊಂಡು ಈ ಕೃತಿಯಲ್ಲಿ ತಂದಿದ್ದಾರೆ. ಇದನ್ನ ನಾವು ನೋಡಿದಾಗ ಗಿರಿಯಮ್ಮನವರ ಹೊನ್ನುತ ಗುಬ್ಬಿ ಹೊನ್ನುತ ಅನ್ನುವಂತಹ ಕೃತಿ ನಮಗೆ ನೆನಪಾಗ್ತದೆ. ಮುಖ್ಯವಾಗಿ ನಾವು ನೋಡಿದ್ರೆ ಇವರು ಕೇವಲ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸಿದವರಾಗಿದ್ದರಿಂದ ವ್ಯಾಕರಣ, ಛಂದಸ್ಸು ಇಂತಹ ಯಾವ ಬಂಧಗಳು ಇದರಲ್ಲಿಲ್ಲ. ಇಲ್ಲಿ ನಮಗೆ ಬೆಳೆದು ಬರೋದು ಭಕ್ತಿಯ ಭಾವ ಒಂದೇ. ಮತ್ತೆ ನಾನೀಗ ಹೇಳಿದೆ ಅವರು ಪ್ರಕಾಶಕಿಯಾಗಿದ್ರು, ಮತ್ತೆ ಪತ್ರಿಕಾ ಸಂಪಾದಕಿಯಾಗಿದ್ರು ಅಂತ. ಕರ್ನಾಟಕ ನಂದಿನಿ ಮತ್ತೆ ಸನ್ಮಾರ್ಗದರ್ಶಿನಿ ಅನ್ನುವಂತಹ 2 ಪತ್ರಿಕೆಗಳನ್ನ ಇವ್ರು ನಡೆಸ್ತಾ ಇದ್ರು. ಸನ್ಮಾರ್ಗ ಗ್ರಂಥ ಮಾಲೆ ಅನ್ನುವಂತಹ ಪುಸ್ತಕ ಪ್ರಕಾಶನವನ್ನ ಇವರು ನಡೆಸ್ತಾ ಇದ್ರು. ಅದರಲ್ಲಿ ಸತಿಹಿತೈಷಿಣಿ, ನಂದಿನಿ ಅನ್ನುವಂತಹ ಪುಸ್ತಕ ಮಾಲಿಕೆಯೊಳಗೆ ಅನೇಕ ಪುಸ್ತಕಗಳನ್ನ ಪ್ರಕಟ ಮಾಡಿದ್ರು. ಈ ಭಕ್ತಿ ಗೀತಾವಳಿ ಅನ್ನುವಂತಹ ಒಂದು ಕವನ ಸಂಕಲನವನ್ನ ನೋಡಿದಾಗ ನಾವು ಇಲ್ಲಿ ದಶಾವತಾರ ಮತ್ತೆ ನಿಂದಾಸ್ತುತಿಗಳು ಕಂಡು ಬರ್ತವೆ. ಇದರಲ್ಲಿ 128 ಕೃತಿಗಳಿವೆ. ಇಲ್ಲಿ ಶ್ರೀಹರಿಯ ಗುಣ ಮಹಿಮಾ ವರ್ಣನೆಯ ಕಥೆಗಳು ಕಂಡು ಬರ್ತವೆ. ಲಕ್ಷ್ಮಿಯ 27 ಹಾಡುಗಳು, ಲಕ್ಷ್ಮೀ ಪೂಜೆ, ನೈವೇದ್ಯ, ಇಂತಹ ಎಲ್ಲ ಪೂಜಾ ವಿಧಾನದ ಬಗ್ಗೆ ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ಸರಸ್ವತಿಯ 11 ಹಾಡುಗಳಿವೆ. ಶ್ರೀಹರಿಯ ಕುರಿತಾಗಿ 63 ಹಾಡುಗಳಿವೆ. ಹೀಗೆ ಕೃಷ್ಣನ ಬಾಲಲೀಲಾ ವರ್ಣನೆ, ಲೌಕಿಕ ಹಾಡುಗಳು, ವೈರಾಗ್ಯದ ಹಾಡುಗಳು, ಕೊನೆಗೆ ತಮ್ಮನ್ನ ಸಲಹಬೇಕು ಅಂತ ಪ್ರತಿಯೊಂದು ಹಾಡಿನಲ್ಲೂ ಪರಮಾತ್ಮನನ್ನ ಅವರು ಕೋರಿಕೊಂಡಿರ್ತಾರೆ. ಮತ್ತೆ ಇನ್ನೊಂದು ಭದ್ರಗೀತಾವಳಿ ಎನ್ನುವಂತಹ ಕವನ. ಈ ಕೃತಿ ಸಂಕಲನದಲ್ಲಿ ನಾವು ಮದುವೆಯ ಉಲ್ಟಣೆಯ ಹಾಡುಗಳನ್ನ ಇವನ್ನೆಲ್ಲ ನೋಡ್ತಾ ಇದ್ದೀವಿ. ಇವರು ಶ್ರೀ ವೈಷ್ಣವ ಪಂಥದವರಾಗಿರೋದ್ರಿಂದ ತಾರತಮ್ಯದ ಪಾಲನೆ ಹೆಚ್ಚಾಗಿಲ್ಲ. ಆದ್ರೆ ಇವರ ಎಲ್ಲ ಕೃತಿಗಳಲ್ಲೂ ವಿಷ್ಣು ಸರ್ವೋತ್ತಮತ್ವದ ಪಾಲನೆ ಆಗಿದೆ. ಶ್ರೀಹರಿಯ ಎಲ್ಲಾ ಹಾಡುಗಳು ವಿಶಿಷ್ಟ ರೀತಿಯಲ್ಲಿ ಇವರ ಲೇಖನಿಯಿಂದ ಮೂಡು ಬಂದಿದೆ. ಇವರನ್ನ 1916ರ ನಂತರ ಸಮಾಜ ಗುರುತಿಸಿತು. ಮುಂಬೈ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಮತ್ತೆ ಮೈಸೂರು ಪ್ರಾಂತ್ಯದ ವಿದ್ಯಾ ಇಲಾಖೆಯವರು ಎಲ್ಲ ರೀತಿಯಿಂದ ಇವರಿಗೆ ಅನೇಕ ನಗದು ಬಹುಮಾನಗಳು ಹಾಗೂ ಪ್ರಶಸ್ತಿಗಳನ್ನ ಕೊಟ್ಟರು. ಮತ್ತೆ 1980ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ, 1981ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರಕಿದೆ.
ಇವರ ಕೃತಿಗಳಲ್ಲಿ ಮುಖ್ಯವಾಗಿ ನಾವು ಕಾಣಬೇಕಾಗಿದ್ದು ಅಂದ್ರೆ ಕೃಷ್ಣ ರುಕ್ಮಿಣಿಯ ಸಂವಾದದ ಕೃತಿಗಳು ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ದಶಾವತಾರದ ಬಗ್ಗೆ 33 ಹಾಡುಗಳನ್ನ ಬರೆದಿದ್ದಾರೆ. ನಿಂದ ಸ್ತುತಿಗಳು 12 ಇದೆ. ಉರುಟಣೆಯ ಹಾಡುಗಳು 8 ಇದೆ. ಬಾಗಿಲ ತಡೆಯುವ ಹಾಡು, ಹಸೆ ಕರೆದಿದ್ದ ಹಾಡು, ಲಾಲಿ ಹಾಡು, ಕ್ಷಮಾ ಪ್ರಾರ್ಥನೆ ಹಾಡು, ಸಮರ್ಪಣೆಯ ಹಾಡು, ಹೀಗೆ ಒಟ್ಟು 71 ಹಾಡುಗಳು ಭದ್ರಗೀತಾವಳಿ ಇದರಲ್ಲಿ ಕಂಡು ಬರ್ತವೆ. ಇವರು 31/8/1982 ಬೆಂಗಳೂರಿನಲ್ಲಿ ಅಂದ್ರೆ ಶ್ರಾವಣ ಶುಕ್ಲ ದ್ವಾದಶಿಯ ದಿವಸ ಪರಮಾತ್ಮನ ಪಾದವನ್ನ ಸೇರಿದ್ರು. ಇಷ್ಟೆಲ್ಲ ವಿಶೇಷ ಹಾಡುಗಳನ್ನ ಬರೆದಿದಾರಲ್ಲ, ಇವರ ಹಾಡುಗಳಲ್ಲಿ ಕೆಲವೊಂದು ಸೂಕ್ತಿಗಳು ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ಅದರಲ್ಲಿ ಕೆಲವೊಂದನ್ನ ನಾನು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀನಿ. ಬರಿದೆ ಕಾಲ ಕಳೆದೆ ನರಹರಿಯ ಧ್ಯಾನಿಸದೆ ಅನ್ನುವಂತಹ ವೈರಾಗ್ಯದ ಹಾಡು. ಅದರಲ್ಲಿ ನಾನು ನನ್ನದೆಂಬುವ ಅಭಿಮಾನ ಬಿಟ್ಟೇಳು, ಜ್ಞಾನಿಗಳ ಪರಿಚಯವಂ ತಿಳಿದು ಬಾಳು, ಏನಿದ್ದರೇನಯ್ಯ ಜ್ಞಾನವಿಲ್ಲದೆ ಅನ್ನುವಂತಹ ಒಂದು ಕೃತಿಯಲ್ಲಿ ಗಂಧವಿಲ್ಲದ ಅಗರಿನಂದವೇನು ಪೇಳು, ಬರಿದೆ ದಾನವಿರದೆ ಧನವೇಕೆ ಪೇಳು, ತಿಂದುಂಡು ಮಲಗುವ ನರ ಜನ್ಮ ಹಾಳು ಅನ್ನುವಂತಹ ಸುಂದರ ಸಾಲುಗಳನ್ನ ನೋಡ್ತೀವಿ. ನೀರು ಗುಳ್ಳೆಯ ತೆರದಿ ಕರಗುವ ಸಾರವಿಲ್ಲದ ಭವದಿ, 3 ದಿನದ ಬಾಳೊಂದು ನೆನೆಯದೆ ಹಾರಾಡುವರೆ ನಿಂದು, ಕಾಯವ ನಂಬಿ ನೆರೆ ನಂಬಿ ಕೆಡೆದಿರು, ಮಾಯೆಯ ತಿಳಿದೇಳು ಅನ್ನುವಂತಹ ಒಂದು ಕೃತಿ ಇದೆ. ಬರಡು ಕಣ್ಣುಗಳಿದ್ದರೇನು ಮನದ ಕಣ್ಣು ತೆರೆಯದ, ತರಳಗೊಲದ ವರದರಾಜ ದೊರೆಯ ನಿಜವನರಿಯದ ಅನ್ನುವಂತಹ ಒಂದು ಸಾಲು. ನಂಬಲಾಗದು ಮಣ್ಣ ಬೊಂಬೆಯಂದದ ದೇಹ, ಡಂಭ ಮೋಹಗಳಿಂದ ಮದಿಸುತ್ತ ಹಂಬಲಕ್ಕೀಡಾಗುವಂತೆ, ನಂಬಲಾಗದು ಮಾನವ ಭ್ರಾಂತಿ ಸುಖವ ಅನ್ನುವಂತಹ ಕೃತಿ ಚೆನ್ನಾಗಿದೆ. ಶ್ರೀಹರಿಯ ಸ್ಮರಣೆಗೈಯದೆ ಗುರು ಹಿರಿಯರ ಸೇವಿಸದೆ, ಪರಮ ಭಾಗವತರ ಪದಗಳಿಗೆ ವಂದಿಸದೆ ವ್ಯರ್ಥ ಕಾಲ ಕಳೆದೆ, ತಮ್ಮ ತಪ್ಪುಗಳನ್ನ ಮನ್ನಿಸಿ ಸಲಹಬೇಕೆಂದು ಕೇಳುವಂತಹ ಈ ಕೃತಿ ಪರಮಾತ್ಮನ ಸಮರ್ಪಣಾ ಕೃತಿಯಾಗಿದೆ. ಭಜಿಸಿ ಬದುಕಿರೋ ಮಾನವ, ಶ್ರೀ ಹರಿನಾಮ ತಾರಕ ಮಂತ್ರವ, ಶಾಶ್ವತ ಸುಖದ ಆನಂದವನ್ನ ವರ್ಣಿಸುವಂತಹ ಕೃತಿ ಇದು. ಉರುಟಣೆಯ ಹಾಡು, ಒಗಟಿನ ಹಾಡುಗಳಿಗೆ ಒಂದು ಉದಾಹರಣೆ ನೋಡ್ಬೇಕು ಅಂದ್ರೆ, ಕೋಪದೊಳು ಜಮದಗ್ನಿ, ತಾಪದೊಳು ಮಾರ್ತಾಂಡ, ಭೂಪರೊಳು ರಘುನಾಥ ಎನ್ನ ನಾಥ ಅಂತ ಸೀತೆ ಒಗಟುಗಳನ್ನ ಹೇಳುವಂತಹ ಅನೇಕ ಒಗಟುಗಳು ಇದರಲ್ಲಿ ಕಂಡು ಬರ್ತದೆ. ಈ ಪ್ರತಿಯೊಂದು ಇದರಲ್ಲೂ ಎನ್ನ ನಾಥ ಅಂತ ಸೀತೆ ಹೇಳ್ಕೊಂಡು ಹೋಗ್ತಾಳೆ. ಆ ನುಡಿಗಳಲ್ಲಿ ಪುರಾಣ, ಮಹಾಭಾರತ, ರಾಮಾಯಣ, ರಾಜರು, ಋಷಿಗಳು, ಮುನಿಗಳು, ದೇವತೆಗಳ ಉದಾಹರಣೆಯನ್ನ ಕೊಟ್ಟು ಸೀತೆ ತನ್ನ ಉರುಟಣಿಯಲ್ಲಿ ಒಗಟುಗಳನ್ನ ಹಾಕುವ ಕೃತಿಗಳು ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ಇಂತಹ ಅಪರೂಪದ ಲೇಖಕಿಯನ್ನ ನನಗೆ ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ವೇದ ವಿಜ್ಞಾನ ಸಂಸ್ಥೆಯವರಿಗೂ, ದಾಸವಾಣಿಯವರಿಗೂ ಮತ್ತು ಮೈತ್ರೇಯಿ ಮಹಿಳಾ ಹರಿದಾಸ ಟ್ರಸ್ಟ್ನವರಿಗೂ ವಂದಿಸುತ್ತಾ ಈ ಪರಿಚಯದ ಒಂದು ಭಾಗವನ್ನ ಸಂಪನ್ನಗೊಳಿಸ್ತೇನೆ. ಮಹಿಳಾ ಹರಿದಾಸ ತತ್ವಕ್ಕೆ ನಮೋ ನಮಃ. ಇಷ್ಟು ಹೊತ್ತಿನ ಕಾಲ ನಂಜನಗೂಡು ತಿರುಮಲಾಂಬ ಅವರ ಜೀವನದ ಚರಿತ್ರೆಯ ಬಗ್ಗೆ ಮೊದಲ ಉಪನ್ಯಾಸದ ಮಾಲಿಕೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿರುವ ಬೃಂದಾ ಸಂಗಮ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಹರಿದಾಸ ಸಾಹಿತ್ಯ ಅಂತ ನಾವು ಹೇಳಿದ್ರೆ ನಮಗೆ ನೆನಪಾಗೋದು ಯಾವಾಗಲೂ ಶ್ರೀಕಾರ ಹಾಕಿದಂತಹ ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ಹೀಗೆ ಬರ್ತಾ ದಾಸ ಪರಂಪರೆಯಲ್ಲಿ ನಮಗೆ ಎಲ್ಲರಿಗೆ ಪ್ರಧಾನವಾಗಿ ಕಾಣಿಸೋದು ಅಂತ ಹೇಳಿದರೆ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರಾದಿಯಾಗಿ ನಾವು ಹೇಳ್ತಾ ಹೋಗ್ತೇವೆ. ಹಾಗೆ ಹರಿದಾಸ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಎಷ್ಟಿದೆ ಅಂತ ನೋಡೋದಾದ್ರೆ ಅನೇಕ ಮಹಿಳಾ ಹರಿದಾಸರು ತೆರೆಮರೆಯಲ್ಲೇ ಇದ್ದಾರೆ. ನಮ್ಮ ಕಣ್ಣಿಗೆ ಕಾಣಿಸೋದು, ಸಹಜವಾಗಿ ಹೇಳೋದು ಅಂತಂದ್ರೆ ಹೆಳವನಕಟ್ಟೆ ಗಿರಿಯಮ್ಮ, ಗಲಗಲಿ ಅವ್ವ, ಭೀಮವ್ವ, ಇವರೆಲ್ಲರ ಕುರಿತಾಗಿ ನಾವು ಕೇಳ್ತಾ ಇದ್ದೀವಿ. ಹೀಗೆ ತೆರೆಮರೆಯಲ್ಲಿ ಉಳಿದಂತಹ ಅನೇಕ ಮಹಿಳಾ ಹರಿದಾಸರು ಇದ್ದಾರೆ. ಅವರ ಬಗ್ಗೆ ನಾವು ತಿಳ್ಕೊಳ್ಳೋದು ಅನ್ನೋ ಒಂದು ಕಾರಣಕ್ಕಾಗಿ ಈ ಉಪನ್ಯಾಸ ಮಾಲಿಕೆಯನ್ನ ಏರ್ಪಡಿಸಲಾಗಿತ್ತು. ಈಗ ಈ ತಿರುಮಲಾಂಬ ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಆಕೆ ಹೇಗೆ ಸಾಧನೆ ಮಾಡಿದ್ಲು, ಜೀವನದಲ್ಲಿ ಏನೆಲ್ಲ ಕಷ್ಟ ಕಾರ್ಪಣ್ಯಗಳು ಪ್ರತಿಯೊಬ್ಬ
ಮಾನವ ಜೀವಿಗೆ ಸಹಜವಾಗಿ ಬರುವಂಥದ್ದು. ಹೀಗೆಲ್ಲ ಹೇಳ್ತಾ ಅವರು ಸಾಧನೆ ಮಾಡಬೇಕಾದ್ರೆ ಬರೀ ಕೃತಿಗಳನ್ನು ಬರೆದಿದ್ರು ಅನ್ನೋದ್ರ ಜೊತೆಗೆ ಪತ್ರಿಕೆಗಳ ಸಂಪಾದಕರು ಕೂಡ ಆಗಿದ್ರು ಅನ್ನೋದು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬಹುದು. ತೊಟ್ಟಿಲು ತೂಗುವ ಕೈ ದೇಶವನ್ನು ಕೂಡ ಆಳಬಲ್ಲದು ಅನ್ನುವ ಮಾತು ನಮಗೆ ಇಲ್ಲಿ ತಿರುಮಲಾಂಬರ ಜೀವನ ಚರಿತ್ರೆಯನ್ನು ನೋಡಿದಾಗ ನಾವು ನಮ್ಮ ಜೀವನಕ್ಕೆ ಅದೊಂದು ಆದರ್ಶವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ, ಈಗ ಅವರ ಜೀವನದ ಕೃತಿಗಳ, ಅವರು ರಚಿಸಿರುವಂತಹ ಕೃತಿಗಳ ಗಾಯನವನ್ನ ಮಾನಸ ಜಯರಾಜ್ ಕುಲಕರ್ಣಿಯವರು ನಡೆಸ್ಕೊಡ್ಬೇಕು ಅಂತ ಕೇಳ್ತಾ, ಕೃತಿಗಳ ಅರ್ಥಚಿಂತನೆಯನ್ನ ಡಾಕ್ಟರ್ ಸುಧಾ ನರಸಿಂಹರಾವ್ ಅವರು ನಡೆಸ್ಕೊಡ್ಬೇಕಾಗಿ ಪ್ರಾರ್ಥಿಸ್ಕೊಳ್ತೇನೆ. जय जनक जामात जय जानकी कांता, जय जनक जामात जय जानकी कांत, जय दुरित घनवात मदन ताता, जलजात संकाश विलसद् गुणावेश, जलजात संकाश विलसद् गुणावेश, ललित सत्मृदुभाष परम पुरुषा, जय जनक जामात जय जानकी कांत, जय दुरित घनवात मदन ताता, क्षितिनाथ रघुराम समर भीमा, क्षितिनाथ रघुराम समर भीमा, नतकाम सुरधुमा दितिजात कुल सोमा, क्षितिनाथ रघुराम समर भीमा, पितृवाक्य परिपाल सत्यव्रत सुशीला, पितृवाक्य परिपाल सत्यव्रत सुशीला, मृत्युंजय विनुता महित चरिता, जय जनक जामात जय जानकी कांत, जय दुरित घनवात मदन ताता, भव भयाम्बुदितरण भक्त भरण, भव भयाम्बुदितरण भक्त भरण, पवन नंदन सेव्य देव देवा, सुविमल यश चंद्र रामचंद्र, सुविमल यश चंद्र रामचंद्र, परिपाहि श्रीशेष गिरिविभूषा, जय जनक जामात जय जानकी कांत, जय दुरित घनवात मदन ताता, जय दुरित घनवात मदन ताता. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಮಾನಸ ಜಯರಾಜ್ ಕುಲಕರ್ಣಿ ಅವರಿಗೆ ಸುಮಧುರವಾಗಿ ಹಾಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ನಂಜನಗೂಡು ತಿರುಮಲಾಂಬ ಅವ್ರದ್ದು ಈಗಿನವರೆಗೆ ನಾವು ವೃಂದಾ ಮೇಡಮ್ ಅವರ ಬಾಯಿಯಿಂದ ನಾವು ಕೇಳಿದ್ವಿ ಅವರ ಚರಿತ್ರೆ. ಮಹಿಳಾ ಹರಿದಾಸರ ಕೃತಿಗಳು ವಿಭಿನ್ನ ವಿಶೇಷ ಅರ್ಥವನ್ನು ಕೊಡ್ತದೆ. ಅದರ ಜೊತೆಗೆ ಜಯ ಜಾನಕ ಜಾಮಾತ ನೋಡಿ, ಅಂದರೆ ಅವನು ಜಾಮಾತ ಅಂದರೆ ಅಳಿಯ, ಜನಕನ ಇದಕ್ಕೆ ಅಳಿಯನು ಅಂತ ಮೊದಲು ಜಯ ಅಂತ ಹೇಳ್ತಾ, ಜಯ ಜಾನಕೀಕ ಅಂತ ಎಷ್ಟು ಪ್ರಾಸಬದ್ಧವಾಗಿ ಅರ್ಥಬದ್ಧವಾಗಿ ಹಾಗೂ ಆದಿಪ್ರಾಸ ಅಂತ್ಯಪ್ರಾಸಕ್ಕೆ ಮಹತ್ವ ಕೊಟ್ಟು ರಚನೆ ಮಾಡಿದ್ದು ನಾವು ವಿಶೇಷವಾದ ಇವರ ಸಾಹಿತ್ಯದಲ್ಲಿ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಏನು ಇವ್ರ ಸರಳವಾದ ಭಾಷೆ, ಯಾವ ಇಲ್ಲೇನು ಕ್ಲಿಷ್ಟಗಳಿಲ್ಲ, ಸರಳವಾಗಿ ಜಯ ಜಾನಕ ಜಯವನ್ನು ಹೇಳ್ತಾ ಇದ್ದಾರೆ. ಯಾಕೆ ಜಯ? ಮುಖ್ಯವಾಗಿ ನಾವು ಏನೇ ಮಾಡಬೇಕಾದ್ರೆ ಯಶಸ್ಸು ಸಿಗಬೇಕಾದ್ರೆ
ಜಯ ಕಾರಣ. ಆ ದೃಷ್ಟಿಯಿಂದ ನಮಗೆ ಜಯ ಲಭಿಸ್ಲಿ. ಈ ಜಯವನ್ನು ನಾವು ಭಗವಂತನಿಗೆ ಹೇಳಿದ್ರೆ ನಮಗೇನು ಲಾಭ ಅಂದರೆ ನಮಗೂ ಜಯ ಸಿಗ್ತದೆ ಭೂಮಿಯಲ್ಲಿ, ಅಥವಾ ನಾವು ಇಹದಲ್ಲಿ ಜಯವನ್ನು ಕಾಣ್ತೇವೆ, ಅದು ಮುಖ್ಯ. ಜಯ ದುರಿತ ಘನವಾತ ಮದನ ತಾತ. ಮದನ ಅಂದರೆ ಸಾಕ್ಷಾತ್ ಮನ್ಮಥ ಅಂತಂದರೆ ಮನ್ಮಥನ ತಂದೆ ಆದವನು. ಮನ್ಮಥನೇ ಇಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ ಮನ್ಮಥನ ತಾತ, ಮದನ ತಾತ ಅಂತ ಅವನ ರೂಪಲಾವಣ್ಯವನ್ನು ಕೂಡ ಇಲ್ಲಿ ವರ್ಣನ ಮಾಡ್ತಾ ಇದ್ದಾರೆ. ವರ್ಣನೆ, ಶೃಂಗಾರ, ಪ್ರತಿಯೊಂದು, ಆಮೇಲೆ ವಸ್ತ್ರ ಆಭರಣಗಳು, ಆತ್ಮನಿವೇದನೆಗಳು, ಈ ರೀತಿ ಮಹಿಳಾ ಹರಿದಾಸರ ಕೃತಿಗಳು ಸೂಕ್ಷ್ಮ ಸಂವೇದನಾತ್ಮಕವನ್ನು ಒಳಗೊಂಡಂತಹ ಕೃತಿಗಳು. ಇವನ್ನ ನಾವು ನೋಡ್ತಾ ಜಲಜಾಪ್ತ ಸಂಕಾಶ. ಜಲಜಾಪ್ತ ಅಂದರೆ ನೀರಿನಲ್ಲಿ ಹುಟ್ಟುವಂತಹ ಕಮಲ. ಕಮಲದ ಆಪ್ತ ಯಾರು? ಸೂರ್ಯ. ಸೂರ್ಯನ ಮಿತ್ರ ಅಥವಾ ಸೂರ್ಯ ಕುಲದಲ್ಲಿ ಹುಟ್ಟಿದವರು, ಸೋಮಕುಲದಲ್ಲಿ ಹುಟ್ಟಿದಂಥ ಸೂರ್ಯನ ವಿಲಸದ್ ಗುಣಾವೇಶ. ಭಗವಂತನ ಗುಣ ರೂಪ ಕ್ರಿಯೆಗಳ ಚಿಂತನೆಯನ್ನು ನಮಗಿಲ್ಲಿ ಮಹಿಳಾ ತಿರುಮಲಾಂಬ ತಾಯಿಯವರು ನಮ್ಗೆ ಮಾಡಿಕೊಡ್ತಾ ಇದ್ದಾರೆ. ಲಲಿತ ಸನ್ಮೃದು ಭಾಷಾ. ನೋಡ್ರಿ, ಮುಖದಲ್ಲಿ ಕಿಂಚಿತ್ ತಪ್ಪು ಶಬ್ದ ವಾಯುದೇವರಿಗೆ ಇಲ್ಲ ಅಂತ ಹೇಳಿದ್ವಿ, ಅವರಿಂದ ಸ್ವೀಕೃತನಾದ ರಾಮಚಂದ್ರ ದೇವರಿಗೆ ಇರ್ಲಿಕ್ಕೆಲ್ಲ ಸನ್ಮೃದು ಭಾಷಾ ಅಂತ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ಯಾರ. ಈ ಮೃದು ಭಾಷಾ ಅನ್ನೋದು ಆ ಶೈಲಿ, ಅವರು ರಾಮಚಂದ್ರ ದೇವರು ಮಾತಾಡೋ ಶೈಲಿ ಯಾರ ಮನಸ್ಸಿಗೂ ನೋವಾಗ್ಲಾರ್ದಂತೆ ಮಾತಾಡ್ತಾ ಇದ್ದ ಅನ್ನೋದು. ಆಮೇಲೆ ನಾವು ನೋಡ್ತೀವಿ ವಾಲ್ಮೀಕಿ ಮೊದಲು ರಚನೆ ಮಾಡಬೇಕಾದ್ರೆ, ರಾಮಾಯಣ ರಚನೆ ಮಾಡಬೇಕಾದ್ರೆ ವಿಚಾರ ಮಾಡಿದಂತೆ ಆದರ್ಶನಾಗಿರಬೇಕು, ಇನ್ನೊಬ್ರು ಅವನಿಗೆ ಹೋಲಂಥವ್ರು ಇರಬಾರ್ದು, ಅವನಿಗೆ ಅಧಿಕಾರಿ ಇರಬಾರ್ದು, ಎಲ್ಲ ಸದ್ಗುಣಗಳ ಗಣಿಯಾದವನು ಯಾರಿದ್ದಾನೆ ಅವನ ಬಗ್ಗೆ ನಾನು ಬರಿಬೇಕು ಅಂತ ಇದ್ದೀನಿ ಅಂತ ತನ್ನ ಒಂದು ಅಭಿವ್ಯಕ್ತ ಪ್ರಕಟಿಸಿದಾಗ ವಾಲ್ಮೀಕಿ ಅವರಿಗೆ ದೊರಕಿದ್ದು ಹೇಳ್ತಾರೆ. ಇದ್ದಾನೆ ರಾಮಚಂದ್ರ, ದಶರಥನ ಮಗನಾದ ರಾಮಚಂದ್ರ, ಅವನು ಪುರುಷೋತ್ತಮ, ಆದರ್ಶ ಪುರುಷೋತ್ತಮ. ಎಲ್ಲದರಲ್ಲೂ ಅವನು ಏನಂತಾರೆ, ಯಾವ ಗುಣವೂ ಅವನಲ್ಲಿ, ಯಾವ ಲೋಪಗಳು ದೋಷಗಳು ಯಾವುದು ಕಿಂಚಿತ್ತೂ ಇಲ್ಲ, ಅವನ ಸದ್ಗುಣದ ಗಣಿ. ಯಾಕೆ ಅಂತಂದರೆ ನಾವು ರಾಮನನ್ನು ಅನುಸರಿಸಿ ನಡೆಯಬೇಕು ಅನ್ನೋದು ರಾಮಾಯಣ ತಿಳಿಸ್ಕೊಡ್ತದೆ. ಕೃಷ್ಣನನ್ನ ಆತನ ಲೀಲೆಗಳನ್ನು ಕೊಂಡಾಡುತ್ತಾ ಅವನು ಏನು ಅಂತಂದರೆ ಅವನ ಸಾಧಾರಣ ಮನುಷ್ಯ ಅಲ್ಲ, ಅವನು ಸುಮ್ಮನೆ ಮಾನಸ ಅಂತ ವರ್ತನೆ ಮಾಡಿ ಹೋದವನು, ಇಲ್ಲ ಮಾನುಷ ವಿಗ್ರಹ ಅವನು. ಕೃಷ್ಣನ ರೂಪ ಬೇರೆ, ಆದರೆ ರಾಮನ ರೂಪ ಬೇರೆ. ರಾಮನ ನಡವಳಿಕೆ, ನಡೆನುಡಿಗಳು ಆದರ್ಶ ಅನುಕರಣೀಯ ಅನ್ನೋದ ಒಂದು ದೃಷ್ಟಾಂತವನ್ನು ಹೇಳ್ತಾ ಇಲ್ಲಿ ಸನ್ಮೃದು ಭಾಷಾ ಎಷ್ಟು ಚೆನ್ನಾಗಿ ಶಬ್ದಗಳು ಉಪಯೋಗ ಮಾಡಿದ್ದಾರೆ. ಅದು ನಮ್ಮ ಹತ್ರನ ಮೃದುತ್ವ ಬರಬೇಕು. ಅಂದರೆ ಕಠಿಣ ಶಬ್ದ ಯಾವುದು ಇರಬಾರ್ದು, ಮಾತಾಡುವಾಗ ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರ್ದು. ಹೇಳ್ತೀವಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಅದು ಒಂದಕ್ಕೊಂದು ಸರಣಿಯಲ್ಲಿ ಇರಬೇಕು. ಅದ್ರ ಜೊತೆಗೆ ಸನ್ಮೃದು ಭಾಷಾ ಪರಮಪುರುಷ, ಅವನೇ ಪರಮಪುರುಷ. ಇಲ್ಲಿ ಪರಮಪುರುಷ ಅನ್ನೋದಕ್ಕೆ ಇನ್ನೊಂದು ನಾನು ಇಲ್ಲಿ ಅರ್ಥ ಚಿಂತನೆಯಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ದ್ವೈತ ಸಿದ್ಧಾಂತಕ್ಕೂ ಅದ್ವೈತ ಸಿದ್ಧಾಂತಕ್ಕೂ ಕೆಲವೊಂದು ಸಾಮ್ಯಗಳಿದೆ. ಅದರಲ್ಲಿ ಅವರು ಕೂಡ ಹರಿಸರ್ವೋತ್ತಮತ್ವವನ್ನು ಅವರು ನಂಬುತ್ತಾರೆ, ಅವರು ಒಪ್ಪುತ್ತಾರೆ. ಅದರಂತೆ ಪರಮಪುರುಷ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿ ಹರಿಸರ್ವೋತ್ತಮತ್ವ ತತ್ವಚಿಂತನೆ ಕೂಡ ಈ ತಿರುಮಲಾಂಬ ಅವರ ಕೃತಿಯಲ್ಲಿ ಅಡಗಿದೆ ಅಂತ ನಾವಿಲ್ಲಿ ಪರಿಗಣಿಸಬೇಕು. ಅದರ ಜೊತೆಗೆ ನತಕಾಮ ಸುರದ್ರುಮ ದಿತಿಜಾಬ್ದ ಕುಲಸೋಮ. ದಿತಿಜಾಪ್ತ ಅಂದರೆ ದೇವತೆಗಳ ಒಂದು ಸರಣಿಯಲ್ಲಿ ಹುಟ್ಟಿದಂಥ ಅಂತಹ ಒಂದು ಸೂರ್ಯವಂಶದಲ್ಲಿ ಬಂದವನು ಸೋಮ. ಕ್ಷಿತಿನಾಥ ರಘುರಾಮ ಸಮರ ಭೀಮ. ನೋಡಿ, ಇಷ್ಟು ಕ್ಷಿತಿನಾಥ ಭೂಮಿಯ ಒಡೆಯ, ಅದ್ರ ಜೊತೆಗೆ ಅಂದರೆ ಅವನ ರಾಜ ಅನ್ನೋ ಅರ್ಥದಿಂದ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸಮರ ಭೀಮ ಅಂತ ಹೇಳಿದ್ರೆ ಸನ್ಮೃದು ಭಾಷಾ ಅನ್ನೋದು ಹೇಳಿ ಇಲ್ಲಿ ಸಮರ ಭೀಮ ಅಂದರೆ ಪರಾಕ್ರಮಿ, ಸಮರದಲ್ಲಿ ಯುದ್ಧದಲ್ಲಿ ಮಹಾಪರಾಕ್ರಮಿ. ಈ ಗುಣ ಕಠಿಣತ್ವ ಹೆಂಗೆ ಬರ್ತದೆ ಅಂತಂದರೆ, ಒಬ್ಬ ವ್ಯಕ್ತಿ ಒಬ್ಬ ಸಾಮರ್ಥ್ಯ ಉಳ್ಳವನು ಯಾವ್ಯಾವ ಸ್ಥಳದಲ್ಲಿ ಏನೇನೋ ರೀತಿ ನಾವು ಅದನ್ನು ತಗೊಳ್ಬೇಕು ಆ್ಯಕ್ಷನ್ಗಳು, ಆ ರೀತಿ. ಈಗ ನಾವು ಮಿಲ್ಟ್ರಿಯಲ್ಲಿ ಹೋಗಿ ನಾವು ಜಪ ಮಾಡ್ಕೊಂಡು ಕೂತ್ರಾಗತ್ತಾ? ಆಗಲ್ಲ. ಅಲ್ಲಿ ನಾವು ಶಸ್ತ್ರಗಳು ಹಿಡಿಬೇಕು. ನಾವು ಇಲ್ಲೇ ಮಠದಲ್ಲಿ ಕೂತಾಗ ಶಾಸ್ತ್ರಗಳನ್ನ ಹಿಡಿಬೇಕು. ಈ ರೀತಿ ಪ್ರತಿಯೊಂದನ್ನು ತೋರಿಸ್ಕೊಡೋದು ನಮ್ಮ ವಿಷಯಗಳು, ಸಂಗ್ರಹಗಳು ಅಲ್ಲಿ ನಮಗೆ ಕಾಣಿಸ್ತದೆ. ಸಮರ ಭೀಮ ಅಂತ ವರ್ಣನೆ ಮಾಡಿದ್ದಾರೆ. ಬೇರೆ ಏನಾದರೂ ಹೇಳ್ಬೋದಿತ್ತಲ್ಲ, ಅಂದರೆ ಸಮರದಲ್ಲಿ ಅವನನ್ನು ಜಯಿಸಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಪಿತೃವಾಕ್ಯ ಪರಿಪಾಲ. ನೋಡ್ರಿ, ಆದರ್ಶನಾಗಿ ತಂದೆಗಾಗಿ 14 ವರ್ಷ ವನವಾಸವನ್ನು ಮಾಡಿದ. ಈಗಿನ ಕಾಲದಲ್ಲಿ ಯಾರಾದರೂ ರಾಮಚಂದ್ರ ದೇವರನ್ನು ಯಾರಾದರೂ ತಂದೆ ತಾಯಿನ ಪಾಲಿಸಿದ್ರೆ ನಾವೇನು ಹೇಳ್ತೀವಿ? ಅದೃಷ್ಟ ಅಂತ ರಾಮಚಂದ್ರನ ಥರ ಇದ್ದಾನೆ ಮಗ ಅಂತ ಅದೃಷ್ಟ ಅಂದರೆ ಒಬ್ಬನೇ ರಾಮ, ಅವನೊಬ್ಬನೇ ಪಿತೃವಾಕ್ಯ ಪರಿಪಾಲ, ಅವನಂತೆ ಇನ್ನೊಬ್ಬರಿಲ್ಲ. ಅದು ಅವರ ಯೋಗ್ಯತೆ. ಅಥವಾ ನಾವು ಅವನನ್ನು ನಾವು ನರ ಅಂತ ಚಿಂತನೆ ಮಾಡಿದ್ರು ಕೂಡ ಬೇಡ, ನಮಗೆ ದೇವರು ಅಂತ ಬೇಡ, ಆದರೂ ಕೂಡ ಪಿತೃವಾಕ್ಯ ಪರಿಪಾಲನ ಆಗಿರೋದು ಮಗನ ಲಕ್ಷಣ ಅಂತ ಅದನ್ನು ಕೂಡ ನಮಗಿಲ್ಲಿ ಹೇಳ್ತಾ ಇದ್ದಾರೆ. ತಿರುಮಲಾಂಬ ಅವ್ರ ಜೀವನ ಚರಿತ್ರೆಯಲ್ಲಿ ನಾವು ನೋಡಿದ್ವಿ, ಅವರು ಬಹಳ ಸಂಘರ್ಷದಿಂದ ಮುಂದೆ ಬಂದವರು. ಅದರ ಜೊತೆಗೆ ಪತ್ರಿಕೆ ನಡೆಸಿದರು. ಆ ಕಾಲದಲ್ಲಿ ನಮಗಿಂತ ಈಗಾದರೂ ನಮ್ಗೆ ಸ್ವಲ್ಪ ಸ್ವಾತಂತ್ರ್ಯ ಇದೆ, ಆವಾಗ ಸ್ವಾತಂತ್ರ್ಯ ಕೂಡ ಇರಲಿಲ್ಲ. ಅಂಥ ಸಮಯದಲ್ಲಿ ಅವರು ಇಷ್ಟು ಸಾಧನೆ ಮಾಡಿದ್ದು ಅಂತಂದರೆ ನಿಜವಾಗಿ ಅವರ ಆದರ್ಶ ಮಹಿಳೆ. ಅದನ್ನು ನಾವು ಅವ್ರು ಅನುಸರಿಸಿ ನಡಿಬೇಕು. ಯಾಕಂತಂದರೆ
ಧೈರ್ಯನೇ ಸರ್ವತ್ರ ಸಾಧನ. ಜೀವನದಲ್ಲಿ ಯಜಮಾನನ ಕಳ್ಕೊಂಡು ಅವಳು ಹತಾಶಲಾಗಿ ಕೂಡಲಿಲ್ಲ. ತಂದೆಯ ಒಂದು ಏನಂತಾರೆ ಸಪೋರ್ಟು ಅಥವಾ ಅವರ ಒಂದು ಸಹಾಯ ಸಹಕಾರದಿಂದ ಮುಂದೆ ಬಂದರು, ಪತ್ರಿಕೆಗಳನ್ನು ನಡೆಸಿದರು. ಈ ಎಲ್ಲರೂ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ಒಂದು ಸಮಾಜಕ್ಕೆ ಕೊಡಬೇಕಾಗಿದ್ದು ಏನು ಕೊಡಬೇಕಾಗಿತ್ತು ಅದನ್ನು ಈ ಮಹಿಳಾ ಹರಿದಾಸರು ಕೊಟ್ಟು ಹೋದರು ಅನ್ನೋದನ್ನು ನಾವು ಇವರ ಜೀವನದಲ್ಲೇ ನೋಡ್ತೀವಿ. ಅವರ ಸಾಹಿತ್ಯದಲ್ಲಿ ಅದೇ ಸಾಹಿತ್ಯಗಳ ನಮಗೆ ಇನ್ನೂ ಭಾಳ ಬೆಳಕಿಗೆ ಬಂದಿಲ್ಲ. ಮಹಿಳಾ ಹರಿದಾಸರ ಸಾಹಿತ್ಯಗಳು ಅತ್ಯಂತ ಮನೋಹರ ಹಾಗೂ ಮನಮೋಹಕ ಹಾಗೂ ಮನಸ್ಸಿಗೆ ಮುದವನ್ನು ಕೊಡ್ತವೆ, ಮನಸ್ಸಿಗೆ ತಟ್ಟಿ ಧೈರ್ಯವನ್ನು ತುಂಬುತ್ತವೆ. ಇಂದಿನ ಕಾಲದ ಮಹಿಳೆಯರು ಹತಾಶರಾಗಬಾರ್ದು, ಇಂಥವ್ರನ್ನ ನಾವು ನೋಡಿ ಕಲಿಬೇಕು. ಸತ್ಯವ್ರತ, ಸುಶೀಲ, ಸತ್ಯವನ್ನೇ ಆಡುವವನು, ಸುಶೀಲನಾಗಿದ್ದವನು. ಸುಶೀಲ ಅನ್ನಲಿಕ್ಕೆ ಏನರ್ಥ? ಶೀಲ, ಚಾರಿತ್ರ್ಯ ಉಳ್ಳವನು, ಒಳ್ಳೆ ಚಾರಿತ್ರ್ಯ ಉಳ್ಳವನು. ಏಕಪತ್ನಿ ವ್ರತಸ್ಥ ಆದ. ಶೂರ್ಪನಖಿ ಅಂತ ಸುಂದರಿಯ ರೂಪದಿಂದ ಬಂದರೂ ಕೂಡ ಅವಳನ್ನು ತಿರಸ್ಕಾರ ಮಾಡಿದ. ಅನೇಕ ವಿಷಯಗಳಲ್ಲಿ ನಾವು ಅವನ ಸೌಶಲ್ಯತೆಯನ್ನು ನಾವು ಕಂಡು ಹಿಡಿತೀವಿ. ಮೃತ್ಯುಂಜಯ ವಿನುತ ಮಹಿತ ಚರಿತ. ಮೃತ್ಯುಂಜಯ ವಿನುತ ಅಂತಂದರೆ ಶಿವ, ಸಾಕ್ಷಾತ್ ಶಿವ ತನ್ನ ಒಮ್ಮೆಗೆ ಹೇಳಿದ್ದದು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ. ಅವನಿಂದ ಸ್ತುತಿಸಲ್ಪಟ್ಟಂಥವನು ಮೃತ್ಯುಂಜಯನಿಂದ. ಭವಭಯಾಂಬುದಿ ತರಣ ಭಕ್ತ ಭರಣ ಅಂದರೆ ಈ ಸಂಸಾರವನ್ನು ಸಾಗರಕ್ಕೆ ಯಾವ ರೀತಿ ಇದ್ದಾನೆ ಅಂದರೆ ದೋಣಿಯಂತೆ ಇದ್ದಾದ. ನಾಮಸ್ಮರಣೆ ನಮಗೇನಂತಂದರೆ ಸಂಸಾರದ ನೌಕೆ ಸಾಗಲಿಕ್ಕೆ ದೋಣಿಯಂತೆ, ಅಥವಾ ಭವದ ಈ ಕಾಡಿನಲ್ಲಿ ನಮಗೆ ಸೂರ್ಯನಂತೆ ಬೆಳಕನ್ನು, ಜ್ಞಾನದ ಬೆಳಕನ್ನು ಕೊಡ್ತಾ ಇದ್ದಾನೆ. ಪವನನಂದನ ಸೇವೆ ದೇವದೇವ. ನೋಡ್ರಿ, ಪವನನಂದನ ಅಂದರೆ ವಾಯುದೇವರಿಂದ ಅಥವಾ ಆಂಜನೇಯ ಹನುಮಂತನಿಂದ ಸೇವಿಸಲ್ಪಡುವಂಥವನು. ಹನುಮಂತನದು ರಾಮನದು ಮೊದಲ ಭೇಟಿ ಸಮಾಗಮ ಆದಾಗ ರಾಮಚಂದ್ರ ದೇವರು ಅವ್ರನ್ನ ನೋಡಿದ ತಕ್ಷಣ ಹೇಳಿದ್ದು ನಮ್ಮ ಶ್ರೀಪಾದರಾಜರ ಮಾತು ನೆನಪಿಗೆ ಬರ್ತದೆ. ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇಲ್ಲವೆಂದು ಮುಖ್ಯ ಪ್ರಾಣನನ್ನು ರಾಮನ ಅನುಕರಿಸಿದೆ. ರಾಮಚಂದ್ರ ದೇವರು ಯಾರನ್ನ ಅನುಸರಿಸಿ ನಡೀತಾರೆ ಅಂದರೆ ಭಗವಂತ ಯಾರನ್ನ ಅನುಸರಿಸಿ ನಡೀತಾನೆ ಅಂದರೆ ಕಿಂಚಿತ್ತು ಅಪಶಬ್ದ ಇರಬಾರ್ದು. ಅಪಶಬ್ದನ ಅರ್ಥ ನಾವು ಅಪಭ್ರಂಶ ಮಾಡಬಾರ್ದು ಅಂತ ಒಂದು ಅರ್ಥ. ಅದರ ಜೊತೆಗೆ ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ಯಾವತ್ತೂ ನಾವು ಏನು ಮಾತಾಡ್ತೀವೋ ಅದರಂತೆ ನಡೆಯಬೇಕು ಅನ್ನೋದು ಕೂಡ ವಾಯುದೇವರ ಹನುಮಂತ ದೇವರ ಒಂದು ನಡೆಯಲ್ಲಿ ಅವರು ಕಂಡ್ರು. ಸ್ವಲ್ಪ ಅಲ್ಪ ಭೇಟಿಯಲ್ಲೇ ಅವ್ರನ್ನ ಗುರುತಿಸಿದ್ರು ಅನ್ನೋದಕ್ಕೆ ಒಂದು ಇದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸುವಿಮಲ ಯಶಶ್ಚಂದ್ರ ರಾಮಚಂದ್ರ ಪರಿಪಾಹಿ ಶ್ರೀಶೇಷ ಗಿರಿ ವಿಭೂಷಣ್. ನಾವು ನೋಡ್ತೀವಿ ಅವ್ರ ಜೀವನ ಚರಿತ್ರೆಯಲ್ಲಿ ಆಗಲೇ ಹೇಳಿದರು, ಶ್ರೀಶೈಲವಾಸ, ಶೇಷಗಿರಿವಾಸ, ಅನೇಕ ಅಂಕಿತದ ಭಿನ್ನಗಳಿದೆ ಇವ್ರ ಹತ್ರ. ಒಂದೇ ಅಂಕಿತ ಏಕಮುಖವಾಗಿ ಇಲ್ಲ. ಅದೇ ರೀತಿ ನಾವು ಗಲಗಲೆಯ ಒಂದು ರಮೇಶ, ರಾಮೇಶ, ಈ ರೀತಿ ಬೇರೆ ಬೇರೆ ಅವ್ರದ್ದು ಕೂಡ ಬರ್ತದೆ. ಆದರೆ ನಮಗೆ ಇದು ಸ್ವಲ್ಪ ಅಂಕಿತ ಇದಾದ ತಕ್ಷಣ ಇದು ಯಾರ್ದೋ ಬೇರೆಯವ್ರ ಕೃತಿ ಇರಬಹುದು. ಈ ರೀತಿ ಅನೇಕ ಸಂಶೋಧನಾತ್ಮಕವಾಗಿ ನಾವು ವಿಚಾರ ಮಾಡಿದಾಗ ಅನೇಕ ವಿಚಾರಗಳು ಬರ್ತದೆ. ಆದರೂ ಕೂಡ ಇವರ ಒಂದು ಚರಿತ್ರೆಯಲ್ಲಿ ಇದು ಈಗಾಗಲೇ ಪ್ರಕಟವಾದ್ದರಿಂದ ಇದರ ಬಗ್ಗೆ ನಾವು ಸಂಶಯ ಪಡುವ ಅಗತ್ಯವಿಲ್ಲ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಮಾನಸ ಅವರು ಹೇಳಬೇಕಂತ ಕೇಳ್ಕೊಳ್ತೀನಿ. ಅವ್ರದ್ದು ತಗೊಂಡು ಫೋಟೋ. ಏನೆಂದು ಬಣ್ಣಿಪೆನೆ ಈ ನವ ವಿಗ್ರಹನೆ, ಏನೆಂದು ಬಣ್ಣಿಪೆನೆ ಈ ನವ ವಿಗ್ರಹನೆ, ಮನದನ್ನ ನಾದನೆ ವನಜನಯನೆ, ಮನದನ್ನ ನಾದನೆ ವನಜನಯನೆ. ಹೊಳೆದ ಕೆಂಡದ ಕಾಂತಿ ಮೊಳೆದೂತ ಮೋರೆ, ಕೊಳಗುಳದ ಮನವಿತ್ತು ಮೊಳಗುತಿಹನು, ಕತ್ತಿಯನ್ನು ಹಿಡಿದೆತ್ತಿ ಉತ್ತಮಾಶ್ವವ ಹತ್ತಿ, ಕತ್ತಿಯನ್ನು ಹಿಡಿದೆತ್ತಿ ಉತ್ತಮಾಶ್ವವ ಹತ್ತಿ, ಅತ್ಯಂತ ರೋಷದಿ ಸುತ್ತುತಿಹನು, ಕೊಲೆಗೆ ಸದವನೆ ಫಲಜನರ ಕಡಿದವನೆ, ಕೊಲೆಗೆ ಸದವನೆ ಫಲಜನರ ಪಡೆದವನೆ, ಕಲಿತಾನೆ
ನೆನುತಿಹನೆ ಕಲ್ಕಿಯವನೇ ಕಲಿತಾನೆ ನೆನುತಿಹನೆ ಕಲ್ಕಿಯವನೇ ಏನೆಂದು ಬಣ್ಣಿಪೆನೆ ಈ ನವ್ಯ ವಿಗ್ರಹನೆ ಮನದನ್ಯನಾನಾದೆ ವನಜನಯನೇ ಇಂತೀರ್ಪವರದೆ ಮನಸೋತು ನಾನು ಕಾಂತನೆಂದಾಡಿದೆನು ಬೇಡುವುದೇನೋ ಶಾಂತಗುಣ ಶೇಷಾದ್ರಿ ನಿಲಯ ತಾನು ಶಾಂತಗುಣ ಶೇಷಾದ್ರಿ ನಿಲಯ ತಾನು ಸಂತತವು ಭಕ್ತರನು ಸಲಹನೇನು ಏನೆಂದು ಬಣ್ಣಿಪೆನೆ ಈ ನವ್ಯ ವಿಗ್ರಹನೆ ಮನದಂಗನಾದನೆ ವನಜನಯನೆ ಮನದಂಗನಾದನೆ ವನಜನಯನೆ ಮನದಂಗನಾದನೆ ವನಜನಯನೆ. ಹರೇ ಶ್ರೀ. ಇದೀಗ ತಾನೇ ನಾವು ನೋಡಿದ್ದೀವಿ ಅವರ ಜೀವನದಲ್ಲಿ ಭದ್ರಗೀತಾವಳಿ ಹಾಗೂ ಭಕ್ತಿ ಗೀತಾವಳಿ ಅಂತ ಎರಡು ಅವರ ಕೃತಿಗಳನ್ನು ನಾವು ವಿಂಗಡಿಸಬಹುದು ಅಂತ ಹೇಳಿದರು ಮೇಡಮ್ ಅವರು. ಅದರ ಜೊತೆಗೆ ಇವರು ತಮಿಳು, ಅದರ ಜೊತೆ ವಿಶಿಷ್ಟಾದ್ವೈತ ಹಾಗೂ ತಮಿಳಿನ ಒಂದು ಹಿನ್ನೆಲೆ ಉಳ್ಳೋದ್ರಿಂದ ಕೆಲವೊಂದು ಶಬ್ದಗಳು ಕೂಡ ತಮಿಳು ಅಥವಾ ನಡುಗನ್ನಡ ಅಂತ ಹೇಳ್ತೀವಲ್ಲ, ಆ ರೀತಿ ಕೂಡ ಅನೇಕ ಕೃತಿಗಳಲ್ಲಿ ನಾವು ಅವ್ರದನ್ನು ನಾವು ನೋಡ್ತೇವೆ. ಮತ್ತು ಈ ಒಂದು ಗೀತೆಯಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ನಿಂದಾಸ್ತುತಿ ಅಂತ ಕರಿತೀವಿ ಇದಕ್ಕೆ. ಹೆಚ್ಚು ಕಡಿಮೆ ಇದು ಎಲ್ಲ ಭಗವದ್ಭಕ್ತರು ಅಥವಾ ಹರಿದಾಸರ ಕೃತಿಗಳಲ್ಲಿ ನಾವು ನಿಂದಾಸ್ತುತಿ ನೋಡ್ತೀವಿ. ಭಗವಂತನಲ್ಲಿ ಅತ್ಯಂತ ಸಲುಗೆ ಇದ್ದಾಗ ಅವರು ತಮ್ಮ ಮನದಾಳದ ಮಾತನ್ನು ನಾವು ಮಕ್ಕಳಿಗೆ ಯಾವ ಥರ ಬೈತೀವಿ ಅಥವಾ ಅಂತೀವಿ, ಸಲಿಗೆ ಮಾಡ್ತೀವಿ, ಸಖ್ಯ ಭಾವದಿಂದ ನೋಡ್ತೀವಿ, ಅದೇ ರೀತಿ ತಮ್ಮ ಒಂದು ಎಲ್ಲ ಭಾವನೆಗಳನ್ನು ಭಗವಂತನ ಮುಂದೆ ಬಿಚ್ಚಿಡೋ ಕೆಲಸವನ್ನು ಆತ್ಮನಿವೇದನೆ, ನಿಂದಾಸ್ತುತಿ, 10 ಅವತಾರ, ದಶಾವತಾರ ಕೂಡ ಇದೆ ಇದರಲ್ಲಿ. ಈ ರೀತಿ ಏನೆಂದು ಬಣ್ಣಿಪೆನೆ ನವ್ಯ ವಿಗ್ರಹನೆ, ಇಂತಹ ವಿಗ್ರಹ ಮೂರ್ತಿಗೆ ನಾನು ಏನಂತ ಬಣ್ಣಿಸಲಿ, ಮನದನ್ನನಾದನೆ ವನಜ ಅಂದರೆ ಅವಳು ಎಷ್ಟು ಸೂಕ್ಷ್ಮ. ನಾವು ವಾದರಾಜರ ಕೃತಿಯಲ್ಲಿ ಕೆಲವು ತರಳರನ್ನೇ ಕಪ್ಪು ಮಯ ಏತರ ಚಲವನೆ ಅಂತ ಸಂವಾದಗಳನ್ನು ನೋಡ್ತೀವಿ, ಬಾಗಿಲು ಕಟ್ಟೋ ಹಾಡು ನೋಡ್ತೀವಿ. ವಿಶೇಷವಾದ ದಾಸ ಸಾಹಿತ್ಯದಲ್ಲಿ ಬಿಟ್ಟರೆ ಬೇರೆ ಯಾವ ಇದರಲ್ಲೂ ಇಂತಹ ನವ್ಯ ಕಾವ್ಯಗಳಲ್ಲಿ ಇಂಥವೇ ಯಾವುದು ಸಿಗೋದಿಲ್ಲ. ಅಲ್ಲಿ ಭಾವನಾತ್ಮಕವಾಗಿ ವಿಶೇಷ ವಿಭಿನ್ನ ರೀತಿಯಲ್ಲಿ ಪ್ರಸ್ತುತಪಡಿಸುವಂಥ ಶೈಲಿ ಮಾತ್ರ ದಾಸರಿಗೆ ಭಗವಂತ ಕೊಟ್ಬಿಟ್ಟಿದ್ದಾನೆ, ಅದೊಂದು ವರ. ಆ ರೀತಿ ಮನದನ್ನನಾದನೆ ವನಜನೆ ಅಂದರೆ ಅವಳು ಎಷ್ಟು ಸೂಕ್ಷ್ಮ ಮಧುರವಾಗಿರೋಳಿಗೆ ತೊಳೆದ ಕೆಂಡದ ಕಾಂತಿ ಅಂತ ನೋಡ್ರಿ. ತೊಳೆದ ಕೆಂಡ ಅಂದರೆ ಇದ್ಲಿ ಥರ, ತೊಳೆದ ಕೆಂಡದ ಕಾಂತಿ ಅಂದರೆ ಮತ್ಸ್ಯಾವತಾರ, ಕೂರ್ಮಾವತಾರ ಮೊದಲಾದ ಅವತಾರಗಳಲ್ಲಿ ಅವನು ಕಪ್ಪಾಗಿದ್ದ. ಆಯಿತಾ. ಮೊಳ ಉದ್ದದ ಮೋರೆ ವರಾಹಾವತಾರ, ಮೊಳ ಉದ್ದ ಮೋರೆ ನರಸಿಂಹಾವತಾರ, ಉಗ್ರಾವತಾರ. ಅದರಂತೆ ಕೊಳಗೊಳದ ಮನವಿತ್ತು ಮೊಳಗುತ್ತೇನು, ಅಳಿಬೇಕಾದ್ರೆ ಏನದು ತನ್ನ ವಾಮನನಾಗಿ ಬೇಡಿ ತ್ರಿವಿಕ್ರಮನಾಗಿ ಬೆಳೆದದ್ದು, ಅದು ಅಪರಂಪಾರವಾಗಿ ಬೆಳೆಯೋದು. ಈ ರೀತಿ ನೋಡಿದ್ರೆ ಅವಳ ಪಾಪ ಸೂಕ್ಷ್ಮವಾಗಿ ಲಕ್ಷ್ಮೀದೇವಿ ಎಲ್ಲೋ ಅವನ ಪಕ್ಕಕ್ಕೆ ಒಂದು ಮೂಲೆಯಲ್ಲಿದ್ದಾಗ ಕಾಣಿಸ್ತಾಳೆ. ಅವಳು ಕೂಡ ದೇಶ ಕಾಲ ಪಾತ್ರದಿಂದ ಅವನಿಗೆ ಸಮ ಆದರೂ ಕೂಡ ಭಗವಂತನಿಗಿಂತ ಅನಂತ ಗುಣದಿಂದ ಭಗವಂತ ಲಕ್ಷ್ಮಿಗಿಂತ ಅಧಿಕ ಪುರಂದರ ವಿಠಲನ ಅಂತ ಹೇಳ್ತಾರೆ. ಮತ್ತು ಕತ್ತಿಯನ್ನು ಪಿಡಿದೆತ್ತಿ ಉತ್ತಮ ಕತ್ತಿಯನ್ನು ಪಿಡಿದೆತ್ತಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂತಂದರೆ ಹಿಂದಿನ ಮುಂದೆ ಹಿಂದಾಗಿದೆ. ಇದು ಕಲ್ಕಿ ಅವತಾರ, ಇದು ಎಲ್ಲ ಮುಂಚೆ ಬಂದಿದೆ. ಉತ್ತಮಾಶ್ವ ಬೇರೆ ಇದೆಲ್ಲ ಅತ್ಯಂತ ರೋಷದಿಂ ಸುತ್ತುತಿಹನು, ಇದು ಕಲ್ಕಿ ಅವತಾರ. ಆದರೆ ಇಲ್ಲಿ ಕೊಲೆಗೆ ಹೇಸದವರನೇ ಫಲ ಜನರ ಕಡಿದವನೇ ಅಂತಂದರೆ, ಕೊಲೆಗೆ ಹೇಸರ ಅಂದರೆ ತಾಯಿ ಶಿರವನ್ನು ಕಡಿದಂಥ ಪರಶುರಾಮ ದೇವ್ರದ್ದು ಹೇಳ್ತಾ ಇದ್ದಾರೆ. ಫಲ ಜನರ ಅಂದರೆ ತನ್ನವರೇ ಆದ ತಾಯಿಯನ್ನೇ ಕಡಿದವನೇ, ಕಲಿತಾನೆ ಎನ್ನುತ್ತಿಹನೆ ಕಲ್ಕಿ ಅವನೇ. ಈ ರೀತಿ ದಶಾವತಾರಗಳು ಇದ್ದರೂ ಕೂಡ ನಮಗೆ ಇಲ್ಲಿ ಸ್ವಲ್ಪ ಕ್ಲಿಷ್ಟ ಅನ್ನಿಸ್ತದೆ. ಈ ವಿಚಾರಗಳನ್ನು ನಾವು ವಿವರಿಸ್ತಾ ಹೋದಾಗ ಇಂತಿರ್ಪವರೆಗೆ ಈ ರೀತಿ ಇಂತಹ ಏನೇ ಅವನನ್ನು ನೋಡಿದಾಗೆ ಅವನ ಸಾಕಲ್ಲೇನೆ ಲಕ್ಷ್ಮಿಗೆ ತಿಳಿದಿಲ್ಲ, ಒಂದು ಪಾದದ ಏನಂತಾರೆ ನಖವನ್ನೇ ತಿಳ್ಕೊಳಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಇದ್ದವನಿಗೆ ಮನಸೋತು ಕಾಂತ ಅಂತ ನೀನು ಮಾಲೆ ಹಾಕಿದೆಯಲ್ಲ, ಎಲ್ಲರನ್ನು ತಿರಸ್ಕಾರ ಮಾಡಿ ಏನು ಹೇಳಿ ನಾನು ಅಂತ ಲಕ್ಷ್ಮೀದೇವಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೂ ಭಗವಂತನ ಗುಣಗಾನಗಳನ್ನು ಅಥವಾ ಅದರ ಜೊತೆಗೆ ನಿಂದೆಯನ್ನು ಸ್ತುತಿಯನ್ನು ಮಾಡ್ತಾ ಇರೋದು ಒಂದು ವಿಶಿಷ್ಟವಾದ ಕೃತಿ ಇದು ನಂಜನಗೂಡು ತಿರುಮಲಾಂಬ ಅವ್ರದ್ದು. ಶಾಂತಗುಣ ಶೇಷಾದ್ರಿ ನಿಲಯ ತಾನು
ಸಂತತೋ ಭಕ್ತರನ್ನು ಸಲಹನೆ. ಇಷ್ಟೆಲ್ಲ ಇದ್ದು ಕೂಡ ಭಕ್ತರನ್ನು ಸಲಹಲಾರದೆ ಇರ್ತಾನೇನು? ಖಂಡಿತ ಇಷ್ಟೆಲ್ಲ ಮಾಡಿದವನು, ಅನಂತ ಗುಣ ಪರಿಪೂರ್ಣನಾದವನು, ಸರ್ವದೇಶ ಸರ್ವಕಾಲದಲ್ಲಿ ವ್ಯಾಪ್ತನಾಗಿ ಸರ್ವಶಬ್ದ ವಾಚ್ಯನಾದ ಇವನು ಎಲ್ಲರ ಭಕ್ತರನ್ನು ಸಲ್ಲಲಾರದೆ ಇರ್ತಾನೇನೋ ಅಂತ ನಮಗೆ ಪ್ರಶ್ನೆ ಮಾಡ್ತಾ ಇದ್ದ ನಂಜನಗೌಡ ತಿರುಮಲಾಂಬ ಅವರ ಈ ಕೃತಿಯನ್ನು ತುಂಬ ಅರ್ಥಪೂರ್ಣವಾಗಿದೆ ಅಂತ ಹೇಳ್ತಾ ಮುಂದಿನ ಮಂಗಳಗೀತೆಯನ್ನು ಹಾಡಬೇಕಂತ ಕೇಳ್ಬೋದು. ಜೊತೆ ಹಾಡು ಶುರು ಮಾಡಿ. ನೀ ಶುರು ಮಾಡಿ ಧಾಟಿ ಮೊದಲು. ಮಂಗಳ ರಾಮಗೆ ಜಯ ಮಂಗಳ ಗುಣಧಾಮಗೆ ಮಂಗಳ ರಘುರಾಮಗೆ ಜಯ ಮಂಗಳ ಗುಣಧಾಮಗೆ ಮಂಗಳಂ ಮದನಾರಿ ವಂದ್ಯಗೆ ಮಂಗಳಂ ಮದ್ನಾಥಗೆ ಮಂಗಳಂ ರಘುರಾಮಗೆ ಜಯ ಮಂಗಳಂ ಗುಣಧಾಮಗೆ ರಾಮಗೆ ನತ ಕಾಮಗೆ ಘನ ಶ್ಯಾಮಗೆ ಸೋ ಪ್ರೇಮಗೆ ಕಾಮಿತಾರ್ಥ ಪ್ರದಾತಗಿದೆ ವರ ರಾಮಯ್ಯ ಕರುಪಗೆ ಮಂಗಳಂ ರಘುರಾಮಗೆ ಜಯ ಮಂಗಳಂ ಗುಣಧಾಮಗೆ ಶ್ರೀಶಗೆ ಜಗದೀಶಗೆ ಭಯನಾಶಗೆ ಸರ್ವೇಶಗೆ ರಾಸಧನುನಾಸ ಲಕ್ಷ್ಮೀಶೇಷ ಕೇಶವ ಮೂರ್ತಿಗೆ ಮಂಗಳಂ ರಘುರಾಮಗೆ ಜಯ ಮಂಗಳಂ ಗುಣಧಾಮಗೆ ಮಾರುತಾತ್ಮಜ ಪರಿಸವಗೆ ನತ ಪಾರಿಜಾತ ಸಮಾನಗೆ ವಾರಿಜಾಯಾತ ನೇತ್ರ ಶ್ರೀ ಶೈಲವಾಸನಿಗೆ ಮಂಗಳಂ ರಘುರಾಮಗೆ ಜಯ ಮಂಗಳಂ ಗುಣಧಾಮಗೆ ಮಂಗಳಂ ಮದನಾರಿ ನಂದ್ಯಗೆ ಜಯ ಮಂಗಳಂ ಮನ್ನಾಥಗೆ ಮಂಗಳಂ ರಘುರಾಮಗೆ ಜಯ ಮಂಗಳಂ ಗುಣಧಾಮಗೆ. ಹರೇ ಶ್ರೀನಿವಾಸ. ಆಯ್ತು, ಅದು ಮೈಕ್ ಈ ಕಡೆ ಇಡ್ತೇನೆ, ಈ ಕಡೆ ಇಡ್ತೇನೆ, ಅದು ಮೈಕ್ ಈ ಕಡೆ ಸರ್ ಅಲ್ಲ ಇಷ್ಟು ಹೊತ್ತುಗಳ ಕಾಲ ತಿರುಮಲಾಂಬ ಅವರ ಕೃತಿಗಳನ್ನು ಅದ್ಭುತವಾಗಿ ಅವರು ಹೇಗೆ ಸೃಷ್ಟಿ ಮಾಡಿದ್ದಾರೆ, ಅವರು ಹೇಗೆ ಬರೆದಿದ್ದಾರೆ, ಭಗವಂತ ಮತ್ತು ಭಕ್ತನ ನಡುವಿನ ಸಂಬಂಧಗಳನ್ನಿರ್ಬೋದು, ರಾಮದೇವರ ಆದರ್ಶಗಳನ್ನಿರಬಹುದು, ಸಾಂಪ್ರದಾಯಿಕ ವಿಷಯಗಳನ್ನೆಲ್ಲ ತಗೊಂಡವರು ಕೃತಿಗಳನ್ನು ರಚನೆ ಮಾಡಿದ್ದು ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಅದ್ಭುತವಾಗಿ ಅದನ್ನು ತಮ್ಮ ಸಂಗೀತದ ಮೂಲಕ, ಮಧುರವಾದ ಕಂಠದ ಮೂಲಕ ನಮಗೆ ತಲುಪಿಸಿದಂಥವರು ಮಾನಸ ಜಯರಾಜ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಆ ಕೃತಿಗಳ ಅರ್ಥ ಚಿಂತನೆಯನ್ನು ನಡೆಸಿಕೊಟ್ಟಿರುವಂತಹ ಸುಧಾ ನರಸಿಂಗ್ರಾವ್ ಅವರಿಗೂ ಧನ್ಯವಾದವನ್ನು ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ಅಂದರೆ ಈ ಹರಿದಾಸ ಸಾಹಿತ್ಯಕ್ಕೆ ಶ್ರೀಕಾರ ಹಾಕಿದವರು ಶ್ರೀಪಾದರಾಜರು. ಅಂತಹ ಶ್ರೀಪಾದರಾಜ ಮಠದಲ್ಲಿ ಈ ಹಿರಿಯ ಚೇತನಗಳ ಎದುರಲ್ಲಿ ಇವತ್ತಿನ ನಮ್ಮ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ನ ಮೊದಲ ಉಪನ್ಯಾಸ ಮಾಲಿಕೆ ಬರ್ತಾ ಇರೋದು ನಮ್ಮ ಯೋಗವೇ ಅಂತ ಹೇಳಬಹುದು. ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಆಚಾರ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆಪಾದಮೂಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ನಮೋ ಮಹನ್ಯ. ಶ್ರೀಪಾದರಾಜ ಸ್ವಾಮೀಜಿಯವರ ರಾಘವೇಂದ್ರ ಸ್ವಾಮಿಗಳ
ವಿಜಯದಾಸರ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆ ಗೌರವದ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ ಭಾಳ ದೊಡ್ಡ ರೀತಿಯಲ್ಲಿ ಕೆಲಸ ಪ್ರಾರಂಭ ಮಾಡಿದೆ. ಎಷ್ಟು ಜನ ಬಂದಿದ್ದಾರೆ ಅಂತಲ್ಲ, ಇವತ್ತು ಮಾನಸ ಅವರು ಹಾಡ್ತಿದ್ದಾಗ ನನ್ನ ಹೃದಯ ಹೇಳ್ತು, ತಿರುಮಲಾಂಬ ಇಲ್ಲಿ ಬಂದು ಕೇಳ್ತಿದ್ದಾರೆ. ಯಾಕೆ ಕೇಳ್ತೀನಿ, ಇಂಥ ಕೆಟ್ಟ ಕಾಲದಲ್ಲಿ ತಿರುಮಲಾಂಬನ್ ಯಾರಿಗೆ ಜ್ಞಾಪಿಸ್ಕೋಬೇಕು ರೀ? ಯಾಕೆ ಜ್ಞಾಪಿಸ್ಕೋಬೇಕು? ಹೂ ಕೇರ್ಸ್? ನೋಬಡಿ ಬಾದರ್ಸ್. ಅಂಥ ಮಹಾನುಭಾವಳಾಕೆ. ನನ್ನ ಫ್ರೆಂಡ್ ರಾವ್ ಅಂತ ಒಬ್ಬರಿದ್ದರು, ತುಂಬ ಕ್ಲೋಸ್ ಫ್ರೆಂಡ್ ನನಗೆ. ಆ ರಾವು ದೊಡ್ಡದೊಂದು ಹೋಟ್ಲು ಮಾಡಬೇಕು, ಪೇಜಾವರ ಸ್ವಾಮಿಗಳು ಕರ್ಕೊಂಡೋಗ್ರಿ, ಸೆಂಟ್ರಲ್ ಗೌರ್ನಮೆಂಟ್ನಲ್ಲಿ ಸರೋಜಿನಿ ಮಹಿಷಿ ಇದ್ದಾರೆ, ಟೂರಿಸಮ್ ಮಿನಿಸ್ಟ್ರಾಗಿ, ಏನಾದ್ರು ದುಡ್ಡು ಇಟ್ಕೊಟ್ರೆ ನಾನು ಹೋಟ್ಲು ಮಾಡಿಬಿಡ್ತೀನಿ. ಪೇಜಾವರ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗಿ, ಪೇಜಾವರ ಸ್ವಾಮಿಗಳು ರಾವ್ದೆಲ್ಲ ಹಿಂದೆ ಸೌತ್ ಕೆನರಾದವರು, ಒಳ್ಳೆ ಕೆಪಾಸಿಟಿ ಇತ್ತು. ಸರೋಜಿನಿ ಮಹಿಷಿನ ವಿದ್ಯಾಪೀಠಕ್ಕೆ ಕರೆಸಿದರು. ಅವರು ಮಾಧು ಮಹಾಮಂಡಲಕ್ಕೂ ಮೆಂಬರೂ ಆಗಿದ್ದರು, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದರು ಸರೋಜಿನಿ ಮಹಿಷಿ. ಕರೆಸಿ ನಾನು ಹೇಳಿದೆ, ಈ ಮನುಷ್ಯ ನಿಸ್ಪೃಹ, ನಿಸ್ವಾರ್ಥ, ಕಾರ್ಯಕ್ಷಮತೆ, 24 hours ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಕೊಡಿ ಅಂತ ಹೇಳಿದೆ. ಪೇಜಾವರ ಸ್ವಾಮಿಗಳು ಆಯಿತು, ಅವರು ಮೋಸ ಮಾಡಿ ಓಡೋಗೋ ವ್ಯಕ್ತಿ ಅಂತೂ ಅಲ್ಲ, ಕೊಡಿ ಅಂತ ಕೊಟ್ಟರು. ಹೋಟೆಲ್ ಕಾವೇರಿ ಕಾಂಟಿನೆಂಟಲ್ ಅಂತ ಕೇಳಿರ್ಬೇಕು, ಅದೇ ಹೋಟ್ಲ್ ಕಟ್ಟಿದ್ದವರು. ಆ ಹೋಟ್ಲಲ್ಲಿ ಕೆಳಗಡೆ ಒಂದು ರೂಮನ್ನು ಪರ್ಮನೆಂಟಾಗಿ ಸರೋಜಿನಿ ಮಹಿಷಿ ಕೊಟ್ಟರು. ಆಕೆ ಬೆಂಗಳೂರಿಗೆ ಬಂದಾಗ ನನಗೊಂದು ಫೋನ್ ಮಾಡಿ, ನಾನು MES ಕಾಲೇಜ್ ಪ್ರೊಫೆಸರ್ ಆಗಿದ್ದೆ, ಫೋನ್ ಮಾಡೋರು. 1 ಗಂಟೆ ಹೋಗಿ ಮಾತುಕತೆ ಆಡ್ಕೊಂಡು ಬರ್ತಾಯಿದ್ದೆ. ಒಂದಿನ ನನಗೆ ಹೇಳಿದರು, ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ 2 ಮನೆಗೆ. ಏನು ಅಂದರೆ, ನಂಜನಗೂಡು ತಿರುಮಲಮ್ಮ ಬಂದಿದ್ರು ನನ್ನ ಹತ್ರ. ಯಾವ ಹೆಣ್ಣು ಮಕ್ಕಳು ಇದು ಮುಂದಕ್ಕೆ ಹೋಗಿ ಹೆದರ್ಕೊಳ್ತಾರೆ, ನಾನು ಪ್ರೈಮ್ ಮಿನಿಸ್ಟರ್ನ ಭೇಟಿ ಆಗ್ಬೇಕು, ಕರ್ಕೊಂಡು ಹೋಗ್ತೀರೇನ್ರಿ? ಆಸೆ ನೋಡಿ, ಸಾಹಿತಿಗೆ, ಮಹಿಳಾ ಸಾಹಿತಿ, ನಾನು ಪ್ರೈಮ್ ಮಿನಿಸ್ಟರ್ನ ಭೇಟಿ ಆಗಬೇಕು, ಕರ್ಕೊಂಡು ಹೋಗ್ತೀರಾ? ಇವ್ರಿಗೆ ಸರೋಜಿನಿ ಮಹಿಷಿ ಹೇಳಿದರು, ಆಗುತ್ತಾ ಬಿಡುತ್ತೆ ಬೇರೆ. ಆ ಕಾಲದ ಒಬ್ಬ ವಿಧವಾ ಹೆಣ್ಣು ಮಗಳ ಮನಸ್ಸಿನಲ್ಲಿ ಪ್ರೈಮ್ ಮಿನಿಸ್ಟರ್ ಹತ್ರ ನಾನು ಹೋಗಬೇಕು ಅನ್ನತಕ್ಕಂಥ ಆಸ್ಪಿರೇಷನ್ ಇತ್ತಲ್ಲ, ಮಹಾ ಸಾಧನೆ ಮಾಡಬೇಕು ಅನ್ನೋದು. ಅದಕ್ಕೆ ನಾನು ಸೀರಿಯಸ್ ಆಗಿ ತಗೊಂಡೆ. ಬೇರೆಯವರು ಹೇಳಿದ್ದಿದ್ರೆ ಏನೋ ಹುಂಬುತನಕ್ಕೋ ಹುಡುಗಾಟಿಕೆಗೋ ತಮಾಷೆಗೂ ಹೇಳ್ತಾ, ಆದರೆ ಈಕೆ ಹೇಳಿದ್ದು ತುಂಬ ಗಂಭೀರವಾಗಿ ಆಕೆ ಹೇಳಿದರು. ಅಷ್ಟೇ ಗಂಭೀರವಾಗಿ ತಗೊಂಡಿದ್ದಷ್ಟೇ ಅಲ್ಲ, ಇಂದಿರಾ ಗಾಂಧಿಯವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೆ, ಕರ್ಕೊಂಡು ಹೋದೆ. ಕರ್ಕೊಂಡು ಹೋದಾಗ 10 ನಿಮಿಷ ಮಾತಾಡಿದ್ದು. ಅವ್ರು ಏನು ಹೇಳಿದರು ಇಂದಿರಾ ಗಾಂಧಿಗೆ ಅಂದರೆ, ವಿವೇಕಾನಂದರು ಬ್ರದರ್ಹುಡ್ ಅನ್ನತಕ್ಕಂಥ ಕಾನ್ಸೆಪ್ಟ್ ಕೊಟ್ಟರು. ಭಾರತದ ಎಲ್ಲ ಭಾರತೀಯರು ಅಣ್ಣ ತಮ್ಮಂದರು ಬ್ರದರ್ಹುಡ್ ಆಗಬೇಕು, ಒಂದು ಯೂನಿಟ್ ಅಂತ. ಫಸ್ಟ್ ಟೈಮು ತಿರುಮಲಾಂಬ ಇಂದಿರಾ ಗಾಂಧಿ ಹತ್ರ ಹೋದಾಗ ಸಿಸ್ಟರ್ಹುಡ್ ಅನ್ನೋತಕ್ಕಂಥ ಮಾತನ್ನು, ಈ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ, ನೀವು ಹೆಣ್ಣು ಮಗಳು ಇಡೀ ದೇಶ ಆಳ್ತಿದ್ದೀರಾ, ರಾಜಕಾರಣ ದುಡ್ಡು ಕಾಸು ನನಗೆ ಸಂಬಂಧವಿಲ್ಲ, ಆದರೆ ನಾನು ನೊಂದಿರೋ ಹೆಣ್ಣುಮಗಳನ್ನ 13ನೇ ವರ್ಷದಲ್ಲಿ ನನಗೆ ಮದುವೆ, 14ನೇ ವರ್ಷದಲ್ಲಿ ಯಜಮಾನ್ ಹೋದರು. ಇಂಥ ಹೊಡೆತದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಎಲ್ಲ ಹೆಣ್ಣು ಮಕ್ಕಳು ನಾವೆಲ್ಲ ಒಂದು ಅನ್ನತಕ್ಕಂಥ ಭಾವ ಮೂಡಿ ಸಿಸ್ಟರ್ಹುಡ್ ಬರಬೇಕು. ಬ್ರದರ್ಹುಡ್ ಡೇ ಅಂತ ಏನು ಮಾಡ್ತಿದ್ದಾರೋ ಸಿಸ್ಟರ್ಹುಡ್ ಡೇ ಅಂತ ಬರಲಿ ಅಂತ ಕೇಳಿದರು. ನನಗೆ ತುಂಬ ಸಂತೋಷ, ಆಶ್ಚರ್ಯ ಎರಡೂ ಆಯಿತು. ಆ ಕಾಲದ ಹೆಣ್ಣು ಮಗಳು ಏನು ಸ್ಥೈರ್ಯ, ಏನು ಆಕಾಂಕ್ಷೆ, ಎಂಥ ಸಮಾಜದ ಬಗ್ಗೆ ಕಳಕಳಿ ಅಂತ ಗೊತ್ತಾಯಿತು. ಇನ್ನೊಂದು, ಆಕೆಗೆ ಕನ್ನಡದ ಮೊಟ್ಟ ಮೊದಲ ಮಹಿಳಾ ನಾಟಕಕಾರಳಾಕೆ. ನಾಟಕ ಎಲ್ಲ ಬರೆದರು, ಕಥೆಗಳು ಬರೆದರು, ಅದ್ಭುತ ಭಾವಸಂಗಮದ ಕಥೆಗಳು ಬರೆದರು ಆ ಕಾಲಕ್ಕೇನೆ.
ಆ ಪಬ್ಲಿಷ್ ಮಾಡೋಕ್ಕೆ ದುಡ್ಡಿಲ್ಲ, ಪಬ್ಲಿಷರ್ ಮತ್ತೆ ಯಾಕೆ ಪಬ್ಲಿಷರ್ ಕಾನ್ಸೆಪ್ಟೇ ಇಲ್ವಲ್ಲ, ಸ್ವಾತಂತ್ರ್ಯ ಪೂರ್ವ ಕಾಲ. ಮತ್ತು ಈ ರೀತಿಯಾಗಿರೋ ಮಾರ್ಕೆಟಿಂಗ್ ಕಾನ್ಸೆಪ್ಟು, ಬುಕ್ ಸ್ಟೋರ್ ಕಾನ್ಸೆಪ್ಟು ಏನೂ ಇಲ್ಲ. ಪಬ್ಲಿಷ್ ಯಾರು ಮಾಡಬೇಕು, ಮಾಡಿದ್ರೆ ಕೊಂಡ್ಕೊಂಬೋದು, ಯಾರು ಕೊಂಡ್ಕೊಂಡು. ಆಗ ಧೈರ್ಯ ನೋಡ್ರಿ ಒಬ್ಬ ಹೆಣ್ಮಗಳಿಗೆ. ಇಷ್ಟೆಲ್ಲ ಇದ್ದು ಈಗ ಚೀಫ್ ಮಿನಿಸ್ಟ್ರಿಗೆ, ಮಹಾರಾಜರಿಗೆ ಯಾರು ಹೆಣ್ಮಕ್ಳು ಕಾರ ಬರ್ತಾರ? ಇಲ್ಲ. ಆಕೆ ಮಹಾರಾಜರಿಗೆ ಕಾಗದ ಬರ್ತದೆ. ತಿರುಮಲಾಂಬ ರೋಟ್ ಎ ಲೆಟರ್ ಟು ಮಹಾರಾಜ, ನಾನಿಷ್ಟು ಕಥೆಗಳು ಬರೆದು ಕೂತಿದ್ದೀನಿ, ಇದೆಲ್ಲ ಯಾರು ಪಬ್ಲಿಷ್ ಮಾಡಬೇಕು? ನಾನು ಪಬ್ಲಿಷ್ ಮಾಡೋಕ್ಕೆ ಆಸೆ, ಪ್ರೈವೇಟ್ ಪಬ್ಲಿಷರ್ ಇಲ್ಲ, ದುಡ್ಡಿಲ್ಲ ನನ್ನ ಹತ್ರ. ತಾವು ಸಾಹಿತ್ಯ ಭೂಷಣರು, ತಾವು ಈ ದೇಶಕ್ಕೆ ಸಾಹಿತ್ಯ ಪೋಷಣ ಭೂಷಣರು, ನೀವು, ನಿಮ್ಮ ಪೋಷಣೆ ಬೇಕು ನನಗೆ, ದಯವಿಟ್ಟು ಉಪಕಾರ ಮಾಡಬೇಕು. ಒಂದು ಪತ್ರ. ಆ ಪತ್ರ ಸಾಮಾನ್ಯವಾಗಿ ನೀವೊಂದು ಲೆಟ್ರ್ ಚೀಫ್ ಮಿನಿಸ್ಟ್ರಿಗೆ ಬಂದರೆ ಈ ಜನ್ಮದಲ್ಲಿ ಆತ ಓದಲ್ಲ, ಅದು ರೀಚ್ ಆಗಲ್ಲ. ಆದರೆ ಆಕೆ ಬರೆದ ಪತ್ರವನ್ನು ಮಹಾರಾಜರು ಓದಿ ಕರೆಸೋ ಅವ್ರನ್ನ. ಮಹಾರಾಜರ ಮುಂದೆ ಬಂದಾಗ ಅಷ್ಟು ತಾನು ಬರೆದಿದ್ದೆಲ್ಲ ತಗೊಂಡು ತೋರಿಸಿ, ಯಾಕೆಂದರೆ ಸಬ್ಸ್ಟ್ಯಾನ್ಷಿಯೇಟ್ ಆಗಬೇಕು, ಪ್ರೂವ್ ಆಗಬೇಕಲ್ಲ, ಬರೆದಿದ್ದಾಳೆ ಈಕೆ ಇಲ್ಲ ಅಂತ ತೋರಿಸಿ, ನೀವು ಏನಾದರೂ ಸಹಕಾರ ಕೊಟ್ಟರೆ ಇದಷ್ಟು ಪಬ್ಲಿಷ್ ಮಾಡಿ ಎಲ್ಲರಿಗೂ ಕೊಡ್ತೀನಿ ಅಂತಂದಾಗ, ಆ ಕಾಲಕ್ಕೆ 5,000 ರೂಪಾಯಿ ಕೊಟ್ಟರೆ ಇವತ್ತು 50 ಲಕ್ಷ ರೂಪಾಯಿ ಮೇಲಾಗುತ್ತದೆ. ಮಹಾರಾಜರು ಆ ಕಾಲಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. 5,000 ರೂಪಾಯಿಯಿಂದ ಅವರ ಎಲ್ಲ ಕೃತಿಗಳು ಪ್ರಕಟ ಆಯಿತು. ಅವ್ರ ತಂದೆ ತುಂಬ ಬ್ಯಾಕಪ್ ಮಾಡಿ, ಅವರಿಗೆ ಒಂದು ಮನಸ್ಸಿನಲ್ಲಿ ತಾವು 13ನೇ ವರ್ಷಕ್ಕೆ ಮದುವೆ ಮಾಡಿ ಮಗುಗೆ ಅನ್ಯಾಯ ಮಾಡಿದ್ವಿ ಅನ್ನೋ ಒಂದಿತ್ತು. ಅದನ್ನು ಕಂಪೆನ್ಸೇಟ್ ಮಾಡಬೇಕಾದ್ರೆ ಆ ಮಗುವಿಗೆ ಬೆನ್ನು ತಟ್ಟಿ ನಾನು ಇದೀನಮ್ಮ ಅಂತ ಸಪೋರ್ಟಿವ್ ಆಗಿರಬೇಕಲ್ಲ. ಆ ಸಪೋರ್ಟಿವ್ ಆಗಿ ತಂದೆ ನಿಂತು ಅವ್ರು ಹೇಳಿದರು, ನೀನು ಫ್ಯಾಕ್ಟ್ರಿ ಇಡೋಕ್ಕಾಗಲ್ಲ, ಇಂಡಸ್ಟ್ರಿ ಇಡೋಕ್ಕಾಗಲ್ಲ, ನೀನು ಈಗ ನಮ್ಮ ಸುಧಾ ಮಾಮಿ ಅವರು ಬರೆದ ಹಾಡನ್ನು ಓದ್ತಾ ಇದ್ದರು, ಅದಕ್ಕೆಲ್ಲ ಅರ್ಥ ಹೇಳ್ತಾ ಇದ್ರಲ್ಲ, ಅರ್ಥಾನುಸಂಧಾನ, ಅದರಲ್ಲಿ ಆ ಸಹೃದಯತೆ, ಆ ಸುಮನಸತೆ, ಆ ಒಂದು ಸರಳತೆ, ಆ ಒಂದು ನಿರ್ಮಲತ್ವ, ಇಂಥವ್ರು ಫ್ಯಾಕ್ಟ್ರಿಗೆ ಹೋಗ್ತೀನಿ, ಫ್ಯಾಕ್ಟ್ರಿ ಇಡ್ತೀನಿ ಅನ್ನೋದಾಗೋದಿಲ್ಲ. ಅವ್ರ ತಂದೆ, ನಿನಗೆ ಸಾಹಿತ್ಯನೇ ಭೂಷಣ ಅಮ್ಮ, ಸಂಸ್ಕೃತವಂತೆ, ಸಂಸ್ಕಾರವಂತೆ, ಕೆಟ್ಟ ಜನ ಅಸಂಸ್ಕಾರ ಕುಸಂಸ್ಕಾರಗಳಲ್ಲಿ ನರಳ್ತಾ ಇರ್ತಾರೆ, ನಮಗಂಥದ್ದು ಬೇಡ, ಸಂಸ್ಕಾರ, ಸಂಸ್ಕೃತಿ, ಸಾಹಿತ್ಯ ಬರೀ. ಸಾಹಿತ್ಯ ಪೋಷಣೆ ತಂದೆ ಮಾಡಿದರು, ಇವರು ಸಾಹಿತ್ಯ ರಚನೆ ಮಾಡಿದರು, ಪ್ರಕಟಣೆ ಮಾಡಿದರು, ಎಡಿಟ್ ಮಾಡಿದರು, ಪಬ್ಲಿಷ್ ಮಾಡಿದರು, ನಾಟಕ ಮಾಡಿದರು. ನಾಟಕ ಬರೆದು ಬಿಟ್ಟು ನಾಟಕಕಾರ್ತಿ ಅನ್ನಿಸ್ಕೊಳ್ಳಿಲ್ಲ. ಆ ಕಾಲಕ್ಕೆ 1925, 30, 40, 45ರ ಕಾಲಕ್ಕೆ ತಾನು ಬರೆದ ನಾಟಕಗಳನ್ನು ರಂಗದ ಮೇಲೆ ತಂದು ನಿರ್ದೇಶನ ಮಾಡಿ ಕನ್ನಡದ ಪ್ರಪ್ರಥಮ ನಾಟಕದ ನಿರ್ದೇಶಕಿ ಅನ್ನತಕ್ಕಂಥ ಕೀರ್ತಿಗೆ ಬಂದ ಅಂಥ ಮಹಾ ಸಾಧಕಿ ಯಾರು ತಾಪಿಸ್ಕೋಬೇಕ್ರಿ? ಇಂಥ ಶರವೇಗದ ಕಾಲದಲ್ಲಿ, ನ್ಯೂಕ್ಲಿಯರ್ ಕಾಲದಲ್ಲಿ ಯಾರು ತಾಪಿಸ್ಕೋಬೇಕು? ಮೈತ್ರೇಯಿ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಆಕೆ ಕನ್ನಡದ ಮೊಟ್ಟ ಮೊದಲ ಮಹಿಳಾ ಸಾಹಿತಿ ಅನ್ನತಕ್ಕಂಥ ಕೀರ್ತಿಗೆ ಭಾಜನರಾಗಿರತಕ್ಕಂತಹ ನಂಜನಗೂಡು ತಿರುಮಲಾಂಬ ಅವರ ಬಗ್ಗೆ ನಮ್ಮ ಡಾಕ್ಟರ್ ವೃಂದಾ ಸಂಗಮ್ ಅವರು ಇವತ್ತು, ಅವರು ಇದೇನ್ರಿ ನನಗೆ ಆಶ್ಚರ್ಯ, ಯಾವ ಕಾಲೇಜ್ ಪ್ರೊಫೆಸರು ಡೀನ್ಗೂ ಕಡಿಮೆ ಇಲ್ಲ ಆಕೆ, ರಿಮಾರ್ಕಬಲ್. ಅಯ್ಯಪ್ಪ, ಸಾಹಿತ್ಯ ಅಂದ್ರೆ ಆಗಿರುತ್ತೆ. ಸಾಹಿತ್ಯ ಅಂದರೆ ವೃಂದಾವನ ವಿಹಾರಿ ಅನ್ನೋ ಅಂಕಿತ ಅವ್ರದ್ದು ಅದ್ಭುತ 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 ಒಳ್ಳೆ ಸಾಹಿತ್ಯ ಅವ್ರದ್ದು. ಮತ್ತು ಆ ಸಾಹಿತ್ಯಕ್ಕೆ ಹಿನ್ನೆಲೆಯಾಗಿ ಅಧ್ಯಯನ ಬೇಕು, ಕೂತ್ಗಡೆ ಆಗಲಿ. ಹಾಡಿದ್ರು ಮಾನಸ ಅವರು ಹಾಡ್ತಾ ನಾನು ಅಂದ್ಕೊಂಡೆ, ತಿರುಮಲಾಂಬ ಅದೃಷ್ಟವಂತೇರಿ, ಇಂಥವ್ರು ಕಟ್ಟಕ್ಕೆ ಸಿಕ್ಕಾಕೊಂಡ್ರಲ್ಲ ಅಲ್ವಾ? ಮತ್ತು ಇವರು ಎಷ್ಟು ಚೆನ್ನಾಗಿ ನೀವು ಅರ್ಥಾನುಸಂಧಾನ ಮಾಡಿದ್ರಿ. ಯಾಕೆಂದರೆ ನೀವು ಹೇಳಿದ ಅರ್ಥ ಹಾಡಿನ ಅರ್ಥ ಅಲ್ಲ, ಅದು ತಿರುಮಲಾಂಬ ಮನಸ್ಸು, ಹೃದಯ, ಚಿತ್ತ, ಬುದ್ಧಿಗಳ ಭಾವ. ಅದು ಹಾಗಿದ್ದಾಗಲೇ ಅದು ಬರುತ್ತೆ. ಅದೆಲ್ಲ ಮತ್ತೆ ಇವತ್ತು ರೀಕ್ರಿಯೇಷನ್ ಆಯ್ತಲ್ಲ,
ತಿರುಮಲಾಂಬ ಅವರಿಗೆ ದೊಡ್ಡ ಕೆಲಸ ಮಾಡಿ. ಹೀಗೆ ಕನ್ನಡದಲ್ಲಿ ವಿಶೇಷವಾಗಿರತಕ್ಕಂತಹ ಸಾಧಕರಿದ್ದಾರೆ ಹೆಣ್ಮಕ್ಳಲ್ಲಿ. ಹಾಗೆ ನೋಡೋಕ್ಕೆ ಹೋದರೆ ರಾಜಕೀಯ ಮಾಡ್ದೇನೆ ತುಂಬ ಸಾಧನೆ ಮಾಡಿರೋರು ಹೆಣ್ಮಕ್ಳು. ಗಂಡು ಮಕ್ಕಳು ತುಂಬ ಸಾಧನೆ ಮಾಡಿರ್ಬೋದು, ಅದರ ಒಳಗೆ ಅಂತರಾಳದಲ್ಲಿ ಒಡಲಾಳದಲ್ಲಿ ರಾಜಕಾರಣ, ಅಸಹನೆ, ಅಸೂಯೆ, ಜಗಳ, ಕದನ ಎಲ್ಲ ಇರುತ್ತೆ. ಆದರೆ ಹೆಣ್ಮಕ್ಕಳು ಆ ಮೃದುಭಾವ, ಸಂಸ್ಕಾರ, ದೈವಭಕ್ತಿ, ಧರ್ಮಶ್ರದ್ಧೆ ಇದೆಲ್ಲ ಸಾಹಿತ್ಯವನ್ನು ಪರಿಪಕ್ವ ಮಾಡಿ. ಹಾಗಾಗಿ ಅಂಥ ಎಲ್ಲ ಹರಿದಾಸ ವಿದ್ವನ್ಮಣಿಗಳು, ಮಹಿಳಾ ಮಣಿಗಳನ್ನು ಹೆಕ್ಕಿ ಅವರ ಅಣಿಮುತ್ತು ಒಳಕಾಳುಗಳನ್ನು ಸಮಾಜಕ್ಕೆ ಕೊಡತಕ್ಕಂಥ ಕೆಲಸವನ್ನು ಮೈತ್ರೇಯಿ ಮಾಡ್ತಾಯಿದೆ. ಅದಕ್ಕೆ ಮೈತ್ರೇಯಿ ಕನ್ನಡ ಮಹಿಳಾ ಟ್ರಸ್ಟ್ಗೆ ಹೃದಯ ತುಂಬಿರತಕ್ಕಂಥ ಅಭಿನಂದನೆ ಮಾಡ್ತಾ, ಇದೊಂದು ಒಳ್ಳೆಯ ಕೆಲಸ ಆಯಿತು. ಏನು ಅಂದರೆ ಶ್ರೀಪಾದರಾಜ ಮಠದಲ್ಲಿ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಹಾಗೂ ದಾಸವಾಣಿಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. 2 ಕೆಲಸ ಆಗಬೇಕು. ಒಂದೇನೆಂದರೆ ಇಲ್ಲಿಗೆ ರೆಗ್ಯುಲರ್ ಆಗಿ ಬರತಕ್ಕಂಥ 100 ಜನ ಆಡಿಯನ್ಸನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೊಂಬೋದಕ್ಕೆ ಏನು ಅಂತಂದರೆ, ಅದನ್ನು ನಾನು ಜಯರಾಜ ಕುಲಕರ್ಣಿಯರವ್ರಿಗೆ ಒಂದು ಮಾತು ಹೇಳ್ತಿದ್ದೀನಿ. ಏನು ಅಂತಂತಂದರೆ, ನಾವು ಭಜನಾ ಮಂಡಳಿಗಳನ್ನು ಇಲ್ಲಿಗೆ ಜನನ್ನ ಕರ್ಕೊಂಬರತಕ್ಕಂಥ ಕೆಲಸ ಮಾಡೋದಲ್ಲ. ಸತ್ಯ ಹೇಳ್ತೀನಿ, ಇಡೀ ಹರಿದಾಸ ಸಾಹಿತ್ಯದ ಆಸರೆ ಶ್ರೀಪಾದರಾಜ. ಇಡೀ ಹರಿದಾಸ ಸಾಹಿತ್ಯ ಬಂದಿದ್ದು, ನಿಂತಿರೋದು ವ್ಯಾಸರಾಜರು, ಪುರಂದರದಾಸರು, ಕ್ಷಣಕ್ಕೆ ನಿಂತಿದ್ದು ಶ್ರೀಪಾದರಾಜ. ಶ್ರೀಪಾದರಾಜ ಮಠ ಇವತ್ತು ಇಷ್ಟೊಂದು ಫೇಮಸ್ ಆದರೂ ಶ್ರೀಪಾದರಾಜ ಮಠಕ್ಕೆ ತನ್ನದೇ ಆಗಿರತಕ್ಕಂಥ ಹರಿದಾಸ ಯೂನಿಟ್ ಇಲ್ಲ. ಕೇಳಿಸ್ಕೊಳ್ಳಿ, ತನ್ನದೇ ಆದ ಹರಿದಾಸ ಯೂನಿಟ್ ಇಲ್ಲ. ಈಗ ಸುಜೀನಿಧಿಗಳು ಬಂದಿದ್ದಾರೆ, ಬೇಕಾದಷ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಇದೆ, ಮಾಡ್ಕೋಬೋದು. ಆದರೆ ನಾನು ಹೇಳಿದೆ, ಶ್ರೀಪಾದರಾಜ ಮಠದ ಮತ್ತು ನ್ಯಾಷನಲ್ ವೇದಿಕ್ ಇನ್ಸ್ಟಿಟ್ಯೂಟ್ ಇದೆ, NIVS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಸೈನ್ಸಸ್, ಬಹಳ ದೊಡ್ಡ ಸಂಸ್ಥೆ, ರಾಷ್ಟ್ರೀಯ ಸಂಸ್ಥೆ ಇದೆ. ಸೆಂಟ್ರಲ್ ಗೌರ್ಮೆಂಟ್ ರೆಕಾಗ್ನೈಸ್ಡ್, ಸ್ಟೇಟ್ ಗೌರ್ಮೆಂಟ್ ರೆಕಾಗ್ನೈಸ್ಡ್. ಈ ಸಂಸ್ಥೆಯ ಶ್ರೀಪಾದರಾಜ ಮಠದ ಅಧಿಕೃತ ಹರಿದಾಸ ಸಂಸ್ಥೆಯಾಗಿ ನೀವು ಕೆಲಸ ಮಾಡ್ತಾಯಿದ್ದೀರಿ. ಅದು ಇಂಪಾರ್ಟೆಂಟ್ ಪಾಯಿಂಟ್. ಒಂದು. ಎರಡನೇದು, ನೀವು ಕಮ್ಯುನಿಟಿ ಹಾಲ್ ತಗೋಬೋದು, ಚೌಡಿ ಹಾಲ್ ತೊಗೊಂಡು ಮಾಡ್ಬೋದು. ಶ್ರೀಪಾದರಾಜರು ನೆರಳಲ್ಲಿ ಮಾಡಿದ್ರಿಂದ ಅಧಿಷ್ಠಾನ ಅಂತ, ಅಧಿಷ್ಠಾನ. ಆದ್ದರಿಂದ ಬೇರೆ ಚಿಂತನೆ ಮಾಡದೆ ಇಲ್ಲಿ ಅದು ಒಂದು. ಎರಡನೇದು, ನೀವು ಪ್ರತಿ ಫಂಕ್ಷನ್ದು ಒಂದು ವಾರಕ್ಕೆ ಮುಂಚೆ ನ್ಯೂಸ್ ಪೇಪರ್ಗಳಲ್ಲಿ ಒಂದು ಸಣ್ಣ ಪ್ರೆಸ್ ನೋಟ್ ಕೊಡಬೇಕು. ನಗರದಲ್ಲಿ ಇದರಲ್ಲೂ ಬರಬೇಕಾದ್ರೆ ಅದು ಬಂದಾಗ ಇಂಥ ಕಾರ್ಯಕ್ರಮ ಇರುತ್ತೆ ಅಂದಾಗ ಕನಿಷ್ಠ 45 ಜನ ಬರ್ತಾರೆ. ಅದು ಹೆಣ್ಮಕ್ಳದ್ದು ವಿಶೇಷ ಅಂತಂದಾಗ ಮಹಿಳಾ ಮಣಿಗಳಿಗೆ ವಿಶೇಷ ಆಹ್ವಾನ ಮಾಡಿದಾಗ ಬರ್ತಾರೆ. ಹಾಗಾಗಿ ಯು ಟು ಕಲ್ಟಿವೇಟ್ ಅಟ್ಲೀಸ್ಟ್ 100 ಪೀಪಲ್ ಫಾರ್ ಎವರಿ ಪ್ರೋಗ್ರಾಮ್. ಒಂದು. ಎರಡನೇದು, ಭಜನಾ ಮಂಡಳಿಗಳು ಶ್ರೀಪಾದರಾಜರು ಮಾಡೋ ಸೇವೆ ಅನ್ನತಕ್ಕಂಥ ಶ್ರದ್ಧಾಭಾವದಿಂದ, ಸಮರ್ಪಣಾ ಭಾವದಿಂದ ಬಂದು ಮಾಡೋದು. ನೀವು ಎಲ್ಲೋ ದೊಡ್ಡ ಸಪ್ತಸ್ವರಕ್ಕೆ ಹೋಗೋ, ಟೆಲಿವಿಷನ್ಗೆ ಹೋಗೋ, ಸುವರ್ಣ ಚಾನಲ್ಗೆ ಹೋಗೋ, ಚೆನ್ನಾಗಿ ಹೇಳಿ ಒಂದು ಪ್ರೈಸ್ ತೊಗೊಂಬಂದರೆ ಮೀನಿಂಗ್ ಇಲ್ಲ. ಅದಕ್ಕೆ ಈ ಸ್ಥಳದಲ್ಲಿ ಕೂತು ಶ್ರೀಪಾದರಾಜರಿಗೆ ಕೇಳಿಸೋ ಹಾಗೆ 4 ಒಳ್ಳೆ ಹಾಡು ಹೇಳಿದ್ರೆ ಜನ್ಮ ಸಾರ್ಥಕ. ಆದ್ದರಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಶಸ್ಸು ಶ್ರೇಯಸ್ಸು ಎರಡೂ ನಿಮ್ಮದಾಗಲಿ ಅಂತ ಹೇಳ್ತಾ, ಲಕ್ಷ್ಮೀನಾರಾಯಣಾಚಾರ್ಯರು ನಾವು ಇಷ್ಟರಲ್ಲೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಸೈನ್ಸ್ನಿಂದ ಡಿಪ್ಲೊಮಾ ಸ್ಟಾರ್ಟ್ ಮಾಡ್ತಾಯಿದ್ವಿ ಭಾಳ ದೊಡ್ಡ ಪ್ರಮಾಣದಲ್ಲಿ. ಅದಕ್ಕೆ ಜಯರಾಜ್ ಅವರೇ ನಿಂತ್ಕೊಂಡು ತುಂಬ ಜನ ಡಿಪ್ಲೊಮಾ ಇಲ್ಲಿಂದ ತೊಗೊಂಡು, ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ರೆಕಾಗ್ನೈಸ್ಡ್ ಡಿಪ್ಲೊಮಾ, ಸುಮ್ಮನೆ ಯಾರು ಪ್ರೈವೇಟ್ ಮನೆಯಿಂದ ಕೊಡೋದಲ್ಲ ಇದು, ಆಯಿತಾ. ಎರಡನೇದು, ಇನ್ಮೇಲೆ ಸಾಹಿತ್ಯ ಅಕಾಡೆಮಿಗಳಿಗೂ ಇದನ್ನು ಆದಷ್ಟು ಸೇರಿಸೋಣ ಅಂತಿದ್ದೀವಿ ನಾವು. ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಜ್ಯ ಸಾಹಿತ್ಯ ಅಕಾಡೆಮಿಗೆ ಈಗ ಮುಜರಾಯಿ ಗೌರ್ಮೆಂಟ್ನವರು ನಮಗೆ ಸ್ಟೇಟ್ ಗೌರ್ಮೆಂಟ್ ಮುಜರಾಯಿ ಡಿಪಾರ್ಟ್ಮೆಂಟು ನಮ್ಮ ಗೋಪಾಲ್ ದಾಸ್ ಪ್ರೋಗ್ರಾಮ್ ಮಾಡ್ತೀವಲ್ಲ, ಇನ್ಮೇಲೆ ಎವ್ರಿ ಮಂತ್ ಮಾಡ್ತೀವಿ, ಅಷ್ಟು ಮಂತ್ಗಳಿಗೆ ಅವ್ರ ಸಹಯೋಗ. ಹಾಗೆ ಮುಂದೆ ನಿಮ್ಮ ಪ್ರೋಗ್ರಾಮ್ಗಳಿಗೆ ಸಾಹಿತ್ಯ ಅಕಾಡೆಮಿ ಸಹಯೋಗ ತಗೊಂಡು ಗ್ರ್ಯಾಂಡಾಗಿ ಮಾಡ್ತೀವಿ. ಈ ಎಲ್ಲ ಹಿನ್ನೆಲೆಗಳನ್ನು ಇಟ್ಕೊಂಡು ನಿಮಗೆ ಅಭಿನಂದನೆ ಮಾಡ್ತಾ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಿದ್ದೀರಾ.
ನನ್ನ ನಮಸ್ಕಾರ. ಶುಭವಾಗಲಿ. ಮಂಗಳ.